ನಾನು ಅದುವರೆಗೂ ಟಾಯ್ಲೆಟ್ ರೂಮ್ ಹೇಗಿರುತ್ತೆ ಅಂತಾನೆ ನೋಡಿರ್ಲಿಲ್ಲ. ಅಲ್ಲಿ ಪೊದೆಗಳ ಮಧ್ಯೆ ಸಂದಿಲ್ ಕೂತ್ಕೊಬೇಕಿತ್ತು, ಇರಿಟೇಷನ್ಸ್ ಅದೆಲ್ಲ ಆಗ್ತಿತ್ತು. ಬಟ್ ಮನೇಲಿ ಬಂದು ಹೇಳ್ತಿರ್ಲಿಲ್ಲ. ಇವನ್ ನನ್ನ ಮನೇಲೂ ಕೂಡ ಟಾಯ್ಲೆಟ್ ಇರ್ಲಿಲ್ಲ. ಚಿಪ್ಪು ಇರುತ್ತಲ್ವಾ, ತೆಂಗಿನ ಚಿಪ್ಪಲ್ಲಿ ಕಾಫಿ ಕೊಡ್ತಾ ಇದ್ರು. ನಾನು ಮೋಟಮ್ಮನ್ ತರ ನಿಂತ್ಕೊಳ್ಳೋಕೆ, ಅವ್ರ ತರ ಮಾತಾಡೋದಕ್ಕೆ ಇಮಿಟೇಟ್ ಮಾಡ್ತಾ ಇದ್ದೆ ಅವ್ರನ್ನ ಅಂತ. ಅದು ಉದ್ದೇಶವಾಗಿ ರಾಜಕೀಯ ಅನ್ನೋದಿರ್ಲಿಲ್ಲ. ನೀವು ಜಸ್ಟ್ ಅರ್ಚನಾ ಕೇರ್ ಅಂತ ಹೊಡಿರಿ, ಗೊತ್ತಾಗುತ್ತೆ ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ ಅಂತ ಎಲ್ಲ. ಮಣ್ಣಲ್ಲಿ ಜೀವ ಉಂಟು, ಮುಳ್ಳಲ್ಲಿ ಹೂವು ಉಂಟು. ನನ್ನ ಹೆಸರು ಅರ್ಚನಾ KR. ನಾನು ಕರ್ನಾಟಕದ ಒಂದು ಹಳ್ಳಿ, ಅದು ಸಕಲೇಶಪುರ ಹತ್ರ ಒಂದು 80 ಕಿಲೋಮೀಟರ್ ದೂರ ಇರೋ ನಲ್ಗಳ್ಳಿ ಅಂತ ಒಂದು ಹಳ್ಳಿಲಿ ಹುಟ್ಟಿ ಬೆಳೆದಿದ್ದು. ನನ್ನ ತಂದೆ ತಾಯಿ ಇಬ್ರು ಕೂಡ ದಲಿತ ಕುಟುಂಬದಿಂದ ಬಂದಂಥವ್ರು. ನಾನು ನನ್ನ ಪ್ರೈಮರಿ ಎಜುಕೇಶನ್ ಎಲ್ಲದನ್ನು ಕೂಡ ಹಳ್ಳಿಲೇ ನಾನು ಕಂಪ್ಲೀಟ್ ಮಾಡಿದೆ. ಅದಾದ್ಮೇಲೆ ನಾನು ಮಾಸ್ಟರ್ಸ್ ಬ್ಯಾಂಗ್ಳೂರಲ್ಲಿ ಬಂದು ಓದಿದ್ದು. ಅದು ನಂದು ಫಸ್ಟ್ ವಿಕ್ಟ್ರಿ ಇನ್ ಮೈ ಲೈಫ್ ಅಂತ ಹೇಳಿದ್ರೆ ನಾನು ಬ್ಯಾಂಗ್ಳೂರಿಗೆ ಬಂದ್ಬಿಟ್ಟು ಮಾಸ್ಟರ್ಸ್ ಮಾಡಿದ್ದು. ಯಾಕೆ ಅಂತ ಹೇಳಿದ್ರೆ, ನಾನು ಓದಿದಂಥ ಸ್ಕೂಲಲ್ಲಿ ಅಥವಾ ನಾನು ಬೆಳೆದಂಥ ವಾತಾವರಣ ಹೇಗಿತ್ತು ಅಂತ ಹೇಳಿದ್ರೆ, ನನಗಿನ್ನೂ ನೆನಪಿದೆ. ನಾನು ಓದುವಾಗ ಏನೋ ಅಟ್ಲೀಸ್ಟ್ ನನ್ನ ಅಪ್ಪ ಅಮ್ಮ ಸ್ಟೀಲ್ ಕಪ್ಪಲ್ಲಿ ಕಾಫಿ ಕುಡಿಯೋಂಗು ಮಾಡಬೇಕು, ನಾನು ಅಟ್ಲೀಸ್ಟ್ ನಂಗೊಂದು ಹವಾಯಿ ಚಪ್ಪಲು ಇರೋ ರೀತಿ ಇರಬೇಕು. ಯಾಕೆಂತ ಹೇಳಿದ್ರೆ, ನನ್ನ ಹಳ್ಳಿಲಿ ನನ್ನ ಅಮ್ಮ ಎಷ್ಟೋ ದಿನ ಅವಾಗ ನಮ್ಮಮ್ಮ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರು. ಅವಾಗ ಬರ್ತಾ ಇದ್ದಿದ್ದು ಸಂಬಳ ಬರೀ ಏನು 40 ರೂಪಾಯಿ 50 ರೂಪಾಯಿ ಈ ತರ ಸಂಬಳ. ನಾನು ಮತ್ತೆ ನನ್ನ ತಮ್ಮ ಇಬ್ರು ಇದ್ವಿ. ನಮ್ಮಮ್ಮ ಆ ಸಂಬಳ ಸಾಕಾಗಲ್ಲ ಅಂತ ಮಧ್ಯದಲ್ಲಿ ಏನ್ ಟೈಮ್ ಫ್ರೀ ಇರುತ್ತಲ್ವಾ ಅದರಲ್ಲಿ ಬೇರೆಯವ್ರ ಮನೆಗೆ ಕೆಲಸ ಮಾಡಕ್ಕಂತ ಹೋಗ್ತಾ ಇದ್ರು. ಅದು ನಾವೆಲ್ಲ ಅಲ್ಲಿ ಹಟ್ಟಿ ಗುಡ್ಸಕ್ ಹೋಗೋದು ಅಂತ ಹೇಳ್ತೀವಿ, ದನಗಳದ್ದು ಎಲ್ಲ ಕ್ಲೀನ್ ಮಾಡೋಂತ ಒಂದಿದು. ಅಲ್ಲಿಗೆ ಹೋದಾಗ ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ. ಅವಾಗ ಅವ್ರು ಏನಂದ್ರೆ ಈ ಚಿಪ್ಪು ಇರುತ್ತಲ್ವಾ, ತೆಂಗಿನ ಚಿಪ್ಪಲ್ಲಿ ಕಾಫಿ ಕೊಡ್ತಾ ಇದ್ರು. ಅದು ನಾನು ಎಷ್ಟೋ ಸಲ ನಾನು ಫೀಲ್ ಮಾಡಿದ್ದೀನಿ. ಯಾಕಂದ್ರೆ ನಮ್ಮಮ್ಮನ ತರನೇ ಬೇರೆಯವ್ರ ಕೆಲಸ ಮಾಡೋರ್ಗೆ ಸ್ಟೀಲ್ ಕಪ್ಪಲ್ಲಿ ಕೊಡೋರು, ಆದ್ರೆ ನಮ್ಮಮ್ಮ ಮಾತ್ರ ಅದು ಏನೋ ಸೂರ್ ಅಡಿ ಇಟ್ಟಿರ್ತಾರೆ ಕಪ್ಪನ್ನ, ಅದು ತಗೊಂಡ್ಬಿಟ್ಟು ಆ ಕಪ್ಪಲ್ಲಿ ಕಾಫಿ ಕುಡಿಬೇಕಿತ್ತು. ನಾನು ಇದನ್ನ ಮನೇಲಿ ಬಂದು ಕೇಳುವಾಗ ನಂಗೆ ಹೇಳೋರು, ನಮ್ಮಮ್ಮ ನನ್ಗೆ ಅವಾಗ ಸ್ವಲ್ಪ ತುಂಬಾ ಸ್ಟ್ರಿಕ್ಟ್ ನಮ್ಮಮ್ಮ, ಅದೆಲ್ಲ ನಿನ್ಗೆ ಏನಕ್ಕೆ ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಫೋಕಸ್ ಕೊಡಬಾರ್ದು ಅನ್ನೋ ಒಂದು ಉದ್ದೇಶ. ಬಟ್ ನನ್ಗೆ ಅದು ಬರ್ತಾ 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 ಅಭ್ಯಾಸ ಹೆಂಗಾಯ್ತು ಅಂತ ಹೇಳಿದ್ರೆ, ಯಾರು ದುಡ್ಡಿರಲ್ವೋ, ಯಾರು ದಲಿತರು ಇರ್ತಾರೋ, ಅಂದ್ರೆ ಅವಾಗ ದಲಿತ ಅನ್ನೋ ವರ್ಡು ಕೂಡ ಗೊತ್ತಿರ್ಲಿಲ್ಲ, ಹಿಂದುಳಿದವ್ರು ಇರ್ತಾರೋ ಅಂಥವ್ರು ಈ ಪರಿಸ್ಥಿತಿನ ಎದುರಿಸ್ಬೇಕು ಅಂದಾಗ ನಾನು ಯಾವಾಗ್ಲೂ ನನ್ನ ಬುಕ್ಕಲ್ಲಿ ಬರ್ಕೊಳ್ತಾ ಇದ್ದೆ ಸ್ಟೀಲ್ ಕಪ್. ಯಾಕಂದ್ರೆ ನಾವು ಸಿಟಿಗೆ ಬಂದಾಗ ನಾನು ಸಕಲೇಶಪುರ, ನಮ್ಮಪ್ಪ ವರ್ಕ್ ಮಾಡ್ತಾ ಇದ್ದೆ ಸಕಲೇಶಪುರ, ಅಲ್ಲಿಗೆ ಬಂದಾಗ ಸ್ಟೀಲ್ ಕಪ್ಪಲ್ಲಿ ಕುಡಿತಾ ಇದ್ದೆ. ನನ್ನ ಲೈಫಲ್ಲಿ ನನ್ನ ಮನೇಲಿ ಅಥವಾ ಬೇರೆ ಎಲ್ಲೇ ಹೋದಾಗ ಸ್ಟೀಲ್ ಕಪ್ಪಲ್ಲಿ ಕುಡಿಬೇಕು ಅನ್ನೋದು ಒಂದು. ಇನ್ನೊಂದು, ನಮ್ಮ ಊರು ಅವಾಗ ಹೆಂಗಿತ್ತು ಅಂದ್ರೆ ಇವಾಗ್ಲೂ ಹಂಗೆ ಇದೆ, ನೀವು ಆ ಕಡೆ ಹೋದ್ರೆ ನೋಡ್ಬೋದು. ಮಳೆ ಯಾವಾಗ್ಲೂ ಇರುತ್ತೆ. ಸಕಲೇಶಪುರ ಆ ಕಡೆ ಏರಿಯಾದಲ್ಲೆಲ್ಲ ಮಲ್ನಾಡ್ ಏರಿಯಾ, ತುಂಬಾ ಮಳೆ ಬರ್ತಾ ಇರುತ್ತೆ. ರಸ್ತೆಲಿ ಹೋಗುವಾಗ ಈ ಕಲ್ಗಳೆಲ್ಲ ಒಂಥರ ಬಾಯಿ ತೆರ್ಕೊಂಡಂಗೆ. ನಾನು ಸ್ಕೂಲ್ಗೆ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ನಾನು ಓದಿದ್ದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಅಲ್ಲಿ ನಡ್ಕೊಂಡು ಹೋದಾಗ ಎಲ್ಲರೂ ಆ ಊರಲ್ಲಿ ಗೌಡ್ರು ಅನ್ನೋದು ಒಂದು ಜನಾಂಗ, ಅವ್ರು ಬೇರೆ ಕಡೆ ಇದ್ರೆ ಈ ದಲಿತರು ಬೇರೆ ಕಡೆ ಇರೋರು. ಅಲ್ಲಿ ಅವರೆಲ್ಲ ಚಪ್ಪಲ್ ಏನೇನೋ ಹಾಕೊಂಡ್ಬರೋರು. ನನ್ಗೆ ಅವಾಗ ಚಪ್ಪಲ್ ಇರ್ತಿರ್ಲಿಲ್ಲ, ಯಾಕಂದ್ರೆ ಅದೇನು ಅಂತ ಗೊತ್ತಿಲ್ಲ. ಅವಾಗ ನಮ್ಗೆ ಅದೆಲ್ಲ ಇಂಪಾರ್ಟೆಂಟ್ ಅಂತ ಅಷ್ಟೊಂದು ಅನ್ಸಿರ್ಲಿಲ್ಲ. ಬಟ್ ನನ್ಗೆ ಆ ನೋವು ಏನೋ, ಆ ಕಲ್ಲಲ್ಲಿ ಕಾಲಿಡಕ್ ಆಗ್ತಾ ಇರ್ಲಿಲ್ಲ, ಆದ್ರೆ ಬೇಗ ಸ್ಕೂಲ್ಗೆ ಹೋಗ್ಬೇಕು, ಇದೆಲ್ಲ ನೋವಲ್ಲಿ ಅಟ್ಲೀಸ್ಟ್ ಒಂದು ಹವಾಯಿ ಚಪ್ಪಲಿ ಇದ್ರೆ ಸಾಕಲ್ಲ ಅಂತ ಆ ತರ ಫೀಲಿಂಗ್ಸ್ ಅಲ್ಲಿ ನಾನು ಬೆಳೆದವಳು. ಈ ಟೈಮಲ್ಲಿ ಏನಂತ ಹೇಳಿದ್ರೆ, ನನ್ಗೆ ಅವಾಗ ಸಕಲೇಶಪುರದಲ್ಲಿ ಒಂದು ಗೋಲಿಬಾರ್ ಆಗುತ್ತೆ. ಆ ಗೋಲಿಬಾರ್ ಸಿಚುವೇಶನ್ ಅಲ್ಲಿ ಸವಿತಾ ಹಂಡೆ ಗೋಲಿಬಾರ್ ಮಾಡಿಸಿದ್ದು. ಅವಾಗ ನನ್ಗೆ ಏನೋ ಒಂದು ಸ್ಟ್ರಾಂಗ್ ವಿಮೆನ್ನು, ಏನೋ ಒಂಥರ ನಾನು ಹಿಂಗಾಗ್ಬೇಕು, ಈ ತರ ಒಂದು ಅದೊಂಥರ ಜೋಶ್. ಆಮೇಲೆ ನನ್ನ ಅಮ್ಮನ್ನು ನೋಡ್ತಾ ಇದ್ದೆ, ನನ್ನ ಅಜ್ಜಿ ನೋಡ್ತಾ ಇದ್ದೆ, ಅವ್ರಿಬ್ರು ಸ್ಟ್ರಾಂಗ್ ಪೀಪಲ್ ಇದ್ರು. ನನ್ನ ಸರೌಂಡಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಲೇಡೀಸ್ನ ನಾನು ನೋಡ್ತಾ ಆ ಟೈಮಲ್ಲಿ ಮೋಟಮ್ಮ ಅವರು ನಮ್ಮ ಊರಿಗೆ ಏನೋ ಇದು ಕ್ಯಾಂಪೇನ್, ಎಲೆಕ್ಷನ್ ಕ್ಯಾಂಪೇನು ಅದಕ್ಕೆಲ್ಲ ಬರುವಾಗ ನಮ್ಮ ಅಜ್ಜಿ ಕೂಡ ಅವ್ರ ಹಿಂದೆ ಹೋಗ್ತಾ ಇದ್ರು. ಅವಾಗ ನಾನೇನಂತ ಹೇಳಿದ್ರೆ, ಈ ಮೋಟಮ್ಮ ಅವರು ಬರುವಾಗ ಅವ್ರ ಹಿಂದೆ ಜೀಪ್ಗಳು ಬರೋದು, ಆ ಜೀಪ್ಗಳು, ಆ ಜನಗಳು ಹೋಗೋದು ನನ್ಗೇನೋ ಒಂಥರ ಅಟ್ರಾಕ್ಷನ್. ನಾನು ಅವಾಗ್ಲೇನೆ ಈ ಚಪ್ಪಾಳೆ ಹಿಂದೆ ನನ್ಗೂ ಹಿಂಗ ಅನ್ಸ್ಬೇಕು. ಯಾಕಂತ ಹೇಳಿದ್ರೆ, ಮೋಟಮ್ಮ ಅವರಿಗೆ ಚಿಕ್ಕದ ಪ್ಯಾಂಪ್ಲೆಟ್ಸ್ ಎಲ್ಲ ಅವಾಗ ಒಂಥರ ವೈಟ್ ಅಂಡ್ ಬ್ಲ್ಯಾಕ್ ಪ್ಯಾಂಪ್ಲೆಟ್ಸ್ ತರ ಬರೋದು. ಅದನ್ನ ನನ್ನ ಸ್ಕೂಲ್ ಜಗ್ತಿ ಮೇಲೆ ಅಂಟಿಸೋದು, ಎಲ್ಲಿ ಮೋರಿ ಕಟ್ಟೆ ಇರುತ್ತೋ ಅದ್ರ ಮೇಲೆ ಅಂಟಿಸೋದು, ಅದೆಲ್ಲ ಪ್ಯಾಂಪ್ಲೆಟ್ ಅಂಟಿಸೋ ಜಾಬ್ನ ಅವಾಗ ಸ್ವಲ್ಪ ಏನ್ ಮಾಡಿದ್ರೆ ಹೆಂಗಿರುತ್ತೋ ಒಂಥರ ಎಕ್ಸ್ಪೀರಿಯನ್ಸ್ ತರ, ಅದು ಏನೋ ಖುಷಿ ಆಗೋದು. ಅವಾಗ ಅದನ್ನ ಮಾಡಕ್ಕೆ ಅದನ್ನೆಲ್ಲ ಪ್ರಯತ್ನ ಪಡುವಾಗ ನಮ್ಮಮ್ಮ ಇವಾಗ್ಲೂ ಹೇಳ್ತಾರೆ, ನಾನು ಮೋಟಮ್ಮನ್ ತರ ನಿಂತ್ಕೊಳ್ಳೋಕೆ,
ಅವ್ರ ಥರ ಮಾತಾಡೋದಕ್ಕೆ ಇಮಿಟೇಟ್ ಮಾಡ್ತಾ ಇದ್ದೆ ಅವ್ರನ್ನ ಅಂತ. ಅದು ಉದ್ದೇಶವಾಗಿ ರಾಜಕೀಯ ಅನ್ನೋದಿರ್ಲಿಲ್ಲ. ಅವಾಗ ಇರೋದೇನಂದ್ರೆ ನಾನೊಂದು ಸ್ಟ್ರಾಂಗ್ ಆಗ್ಬೇಕು, ನನ್ನಿಂದ ಜನ ಬರ್ಬೇಕು, ಅದೇನೋ ಒಂಥರ ಕ್ರೇಜ್ ಅವಾಗ ಇತ್ತು. ಬಟ್ ಯಾರ ಹತ್ರನೂ ಹೇಳ್ಕೊಳ್ತಾ ಇರ್ಲಿಲ್ಲ. ಬಿಕಾಸ್ ನನ್ಗೆ ಅದೇನೋ ಸೈಕಾಲಜಿಕಲಿ ನಾನು ಇವಾಗ ಥಿಂಕ್ ಮಾಡಿದ್ರೆ ಅನ್ಸುತ್ತೆ ನಾನು ಎಷ್ಟೊಂದು ಕಾರ್ನರ್ಡ್ ಆಗಿದ್ದೆ, ಏನು ಮಾತಾಡ್ತಾ ಇರ್ಲಿಲ್ಲ ಹಾಗೆಲ್ಲ. ಸೊ ಈ ತರ ಸಿಚುವೇಶನ್ ಇದ್ದಾಗ ಐ ಲಾಸ್ಟ್ ಮೈ ಫಾದರ್ ವೆನ್ ಐ ವಾಸ್ 7th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ. ಅದಾದ್ಮೇಲೆ ನಾನು ನವೋದಯದಲ್ಲಿ ಓದಿದ್ದು. ಇಷ್ಟು ಟೈಮಲ್ಲಿ ನಾನು ಅದುವರೆಗೂ ಟಾಯ್ಲೆಟ್ ರೂಮ್ ಹೇಗಿರುತ್ತೆ ಅಂತಾನೆ ನೋಡಿರ್ಲಿಲ್ಲ ನಾನು. ಅದು ನನ್ನ ಲೈಫಲ್ಲಿ ಒಂದು ಕ್ವೆಶನ್ ಮಾರ್ಕ್ ಇತ್ತು. ಯಾಕಂತ ಹೇಳಿದ್ರೆ ನಾನು ಸ್ಕೂಲ್ಗೆ ಹೋಗುವಾಗ ಆ ಟಾಯ್ಲೆಟ್ ಟೈಮ್ ಬರುತ್ತಲ್ವಾ, ನಿಮ್ಗೆ ಫ್ರೀ ಪೀರಿಯಡ್ ಅಂತ ಹೇಳ್ತಾರೆ ಅಥವಾ ಬ್ರೇಕ್ ಪೀರಿಯಡ್ ಅಂತ ಹೇಳ್ತಾರೆ. ಅವಾಗ ನಾನು ಆಚೆ ಹೋಗೋಕೆ ಏನೋ ಒಂಥರ ಮುಜುಗರ, ಇರಿಟೇಷನ್ಸ್ ಅದೆಲ್ಲ ಆಗ್ತಾಯಿತ್ತು. ಬಟ್ ಮನೇಲಿ ಬಂದು ಹೇಳ್ತಾ ಇರ್ಲಿಲ್ಲ. ಇವನ್ ನನ್ನ ಮನೇಲೂ ಕೂಡ ಟಾಯ್ಲೆಟ್ ಇರಲಿಲ್ಲ. ಬಟ್ ಆ ಸ್ಕೂಲ್ಗೆ ಹೋದಾಗ ಆ ಫೀಲಿಂಗ್ಸ್ ತುಂಬಾ ಜಾಸ್ತಿ ಇರ್ತಿತ್ತು ನನಗೆ. ಏನಕ್ಕಂದ್ರೆ ಒಂದು ಅಲ್ಲಿ ಪೊದೆಗಳ ಸಂದಿಲ್ ಕೂತ್ಕೊಬೇಕಿತ್ತು, ಎಲ್ಲಿ ಹಾವಿರುತ್ತೋ, ನಂಗೆ ರೆಪ್ಟೈಲ್ಸ್ ಅಂದ್ರೆ ತುಂಬಾ ಭಯ ಇತ್ತು. ಸೊ ಇದೆಲ್ಲ ಇರುವಾಗ ನಾನು ನವೋದಯಕ್ಕೆ ಹೋದಾಗ ನನಗೆ ಇದೆಲ್ಲ ಒಂದು ನ್ಯೂ ಎಕ್ಸ್ಪೀರಿಯನ್ಸು. ಅವಾಗಲೇ ನನ್ನ ತಂದೆನೂ ಕಳ್ಕೊಂಡಿದ್ದಾಗ ಇದು ನನಗೆ ಏನು ಫೀಲ್ ಆಗ್ತಿತ್ತು ಅಂತ ಹೇಳಿದ್ರೆ, ನನ್ನ ಲೈಫಲ್ಲಿ ಏನೋ ಒಂದು ಅದ್ಭುತ ನಡೆಯೋಕ್ಕೋಸ್ಕರ ಒಂದು ಏನೋ ನೆಗೆಟಿವ್ ಥಿಂಗ್ಸ್ ಆಗಿದೆ ನನ್ನ ಲೈಫಲ್ಲಿ ಅನ್ನೋ ಒಂದು ಜರ್ನಿ. ಸೊ 7th ಸ್ಟ್ಯಾಂಡರ್ಡು ನಾನು ರೆಸಿಡೆನ್ಷಿಯಲ್ ಸ್ಕೂಲು, ಅಲ್ಲಿ ಹೋದಾಗ ಒಂದು ನ್ಯೂ ಲರ್ನಿಂಗ್ಸು, ನ್ಯೂ ಲೈಫು ಇದೆಲ್ಲ ನಾನು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋದೆ. ನನ್ನ ಲೈಫಲ್ಲಿ ಎಷ್ಟೊಂದು ನೆಗೆಟಿವ್ ಥಿಂಗ್ಸ್ ನಡೀತಾ ಇತ್ತು. ನಾನು ಹೇಳ್ದಂಗೆ ಕಾಫಿ ಏನು ಕಪ್ಪಿಂದ ಹಿಡಿದ್ಬಿಟ್ಟು ಪ್ರತಿಯೊಂದು ಕೂಡ ಒಂದು ಪಾಸಿಟಿವ್ ಹಂತದಲ್ಲಿ ತಲುಪ್ತಿದೆ ಅಂತ ಅನಿಸ್ತಾ ಇತ್ತು. ಬಟ್ ವೆನೆವರ್ ನಾನು ಹಾಲಿಡೇಸ್ಗೆ ಊರಿಗೆ ಹೋದಾಗ ಸೇಮ್ ಸಿಚುವೇಶನ್ ನೋಡಬೇಕಿತ್ತು. ನನ್ನ ಮನಸ್ಸು ಅದನ್ನು ಹೇಗೆ ಅಂತ ಹೇಳಿದ್ರೆ ಒಂಥರ ನಾನು ಹಾಸ್ಟೆಲಲ್ಲಿ ಇರುವಾಗಲೇ ಬೇರೆ ಥರದ ಇರ್ತಿತ್ತು. ಬಟ್ ಊರಿಗೆ ಹೋದ ಕೂಡಲೇ ಸೇಮ್ ಸಿಚುವೇಶನ್ಗಳನ್ನ ನಾನು ನೋಡ್ತಾ ಇದ್ದೆ. ನನ್ನ ಅಮ್ಮ ಫೇಸ್ ಮಾಡೋಂಥದ್ದು ಇರ್ಬೋದು ಅದೆಲ್ಲ. ಈ 7th ಇಂದ ನಾನು ಆಲ್ಮೋಸ್ಟ್ ಒಂದು 10th ವರ್ಗು ಹಾಸ್ಟೆಲಲ್ಲೇ ಓದಿದ್ದು. ಆ ಹಾಸ್ಟೆಲಲ್ಲಿ ಓದುವಾಗ ನನ್ನ ಮೈಂಡಲ್ಲಿ ಬರ್ತಾ ಇದ್ದಿದ್ದು ವಿಷಯಗಳೇನಂತ ಹೇಳಿದ್ರೆ, ಏನಾದ್ರೂ ಒಂದು, ಯಾಕಂದ್ರೆ ನನ್ನ ಫ್ಯಾಮಿಲಿಲಿ ಅವಾಗ ತುಂಬಾ ಪ್ರಾಬ್ಲಮ್ಸ್ಗಳು. ನನಗೆ ಅವಾಗ ನನ್ನ ಫೋಕಸ್ ಇದ್ದಿದ್ದು ನಾನು ಓದಬೇಕು, ಅಟ್ಲೀಸ್ಟ್ ನನ್ನ ಮನೆಗೆ ನಾನು ಏನಾದ್ರೂ ಒಂದು ಮಾಡಬೇಕು. ಅದೇ ಸೇಮ್ ಡ್ರೀಮು, ಆ ಡ್ರೀಮೇ ಕನೆಕ್ಟ್ ಆಗ್ತಾಯಿತ್ತು. ಕಾಫಿ ಕಪ್ಪು ಇದೆ, ಸ್ಲಿಪ್ಪರ್ ತಗೋಬೇಕು. ನಾನು ನನ್ನ ತಮ್ಮ ರೋಡಲ್ಲಿ ಹಾಲಿಡೇಸ್ಗೆ ನಾನು ರೋಡಲ್ಲಿ ಹೋಗುವಾಗ ನನ್ನ ತಮ್ಮ ಯಾವಾಗಲೂ ನನಗೆ ಕೇಳೋನು. ಯಾಕಂದ್ರೆ ನಮ್ಮ ಊರಲ್ಲಿ ಯಾವಾಗಲೂ ಮಳೆ ಇರ್ತಿತ್ತಲ್ವಾ, ಅಕ್ಕ ಯಾರಾದ್ರೂ ಅಂಬ್ರೆಲಾ ಛತ್ರಿ ಇಟ್ಕೊಂಡಿರೋರೆಲ್ಲ ಶ್ರೀಮಂತರು ಅಂತ. ನನ್ಗೆ ಅದು ಅನ್ಸದೆ, ಒಂದು ಛತ್ರಿ ತಗೊಳಕ್ಕಾಗಲ್ವಾ, ನಾವು ಛತ್ರಿ ತಗೊಳ್ಳೋಣ, ನಾವು ಶ್ರೀಮಂತರಾಗೋಣ. ನನ್ನ ಪ್ರಕಾರ ಶ್ರೀಮಂತರು ಅಂದ್ರೆ ದಟ್ ಈಸ್ ದ ಇದು, ಇವನ್ನ ನನ್ನ ತಮ್ಮನ ಪ್ರಕಾರನು. ಸೊ ಇದೆಲ್ಲ ಈ ತರ ಜರ್ನಿ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಬಟ್ ಒಂದು ತಲೆ ಹಿಂದೆ ಅದೊಂದು ಕ್ವೆಶನ್ ಮಾರ್ಕ್ ಇತ್ತು, ನಾ ಏನಾದರೂ ಚೇಂಜ್ ಮಾಡ್ಬೋದಾ ಅನ್ನೋದು. ಬಟ್ ಯಾಕಂದ್ರೆ ನಾನು ಡಿಬೇಟಲ್ಲಿ ಇರ್ತಾ ಇದ್ದೆ, ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೆ, ನಾನು ತುಂಬಾ ಆಕ್ಟಿವ್ ಇದ್ದಿದ್ದು ಸ್ಕೂಲ್ ಲೈಫಲ್ಲಿ. ಬಟ್ ನನಗೂ ಏನೋ ಒಂದು ಕಾನ್ಫಿಡೆಂಟ್ ಇತ್ತು. ಯಾಕಂದ್ರೆ ನಮ್ಮಮ್ಮ ಯಾವಾಗಲೂ ಹೇಳೋರು, ನಾನು ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇರುವಾಗ ಫಸ್ಟ್ ಓದೋದ್ರ ಬಗ್ಗೆ ಗಮನ ಕೊಡು ಅಂತ. ನಂಗೆ ಇನ್ನೂ ನೆನಪಿದೆ, ನಾನು ನಮ್ಮಮ್ಮಂಗೆ ನನ್ಗೆ ಇದುವರೆಗೂ ಕೂಡ ಇವಾಗ್ಲೂ ಕೂಡ ತುಂಬಾ ಫುಡ್ ನೇಮ್ಸ್ಗಳು ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮೂರಲ್ಲಿ ಇಡ್ಲಿನೂ ಕಮ್ಮಿನೇ, ಕಡುಬು ರೊಟ್ಟಿ ಈ ತರ ಬೆಳೆದವರು. ನನ್ನ ಫ್ರೆಂಡ್ಸ್ ಎಲ್ಲ ಹಾಸ್ಟೆಲಲ್ಲೆಲ್ಲ ಹೇಳೋರಲ್ಲ, ಅವ್ರಮ್ಮ ಕರ್ಜಿಕಾಯಿ ಮಾಡ್ಕೊಂಡ್ ಬಂದ್ರು, ಒಬ್ಬಟ್ಟು ಮಾಡ್ಕೊಂಡ್ ಬಂದ್ರು ಅಂತ. ನಮ್ಮ ಅಮ್ಮಂಗೆ ಲೆಟರ್ ಬರೀತದೆ, ಅಮ್ಮ ಬರುವಾಗ ಒಬ್ಬಟ್ಟು ಕರ್ಜಿಕಾಯಿ ತಗೊಂಬ ಅಂತ ಬರೆದ್ರೆ ನಮ್ಮಮ್ಮ ತಿಂಗ್ಳಿಗೆ ಒಂದ್ಸಲ ರಿಪ್ಲೈ ಮಾಡೋರು, ವಿದ್ಯೆಯೇ ಮುಂದಿನ ದಾರಿದೀಪ, ವಿದ್ಯೆ ಬಗ್ಗೆ ಕಾನ್ಸಂಟ್ರೇಟ್ ಓದು ಅಂತ. ನನ್ಗೆ ಏನಂದ್ರೆ ಆ ಟೈಮಲ್ಲಿ ನಾನು ಅಮ್ಮಮ್ಮ ತುಂಬಾ ಹೇಟ್ ಮಾಡ್ತಾ ಇದ್ದೆ. ಯಾಕಂದ್ರೆ ನನ್ನ ಆಸೆಗಳಿಗೆ ಒಂದೂ ಕೂಡ ಇಲ್ಲಿ ಏನು ಸ್ಪಂದನೆ ಸಿಗ್ತಾ ಇಲ್ಲ ಅಂತ. ಬಟ್ ಇವಾಗ ಅನ್ಸುತ್ತೆ ಅದು ಎಷ್ಟು ಇಂಪಾರ್ಟೆಂಟು, ಅವ್ರು ಹೇಳಿದ ವರ್ಡ್ಸ್ಗಳು ಎಷ್ಟು ಇಂಪಾರ್ಟೆಂಟು ಅಂತ. ಸೊ ಐ ಕಂಪ್ಲೀಟೆಡ್ ಮೈ 10th ಗ್ರೇಡ್ ಮುಗೀತು. ಅವಾಗ ನನಗೆ ಸ್ವಲ್ಪ ಎಕ್ಸ್ಟರ್ನಲ್ ವರ್ಡ್ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಬೆಳೆಸ್ಕೊಂಡೆ, ಎಲ್ಲ ಮಾಡ್ತಾ ಇದ್ದೆ. PU ನಾನು PCMB ತಗೊಂಡೆ. ಸೊ ಕನ್ನಡ ಮೀಡಿಯಂ ಇಂದ ಓಡ್ ಬಂದಿರೋದ್ರಿಂದ PCMB ತಗೊಂಡಾಗ ಅದೊಂದು ಭಯಾನಕ. ನನಗೆ ಅದು ಇನ್ನೂ ಕೂಡ ನನಗೆ ರಿಸಲ್ಟ್ ನೋಡೋಕ್ಕೂ ನನಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಅವಾಗ ಅಯ್ಯೋ ಫೇಲ್ ಆಗಿರ್ತೀನಿ ಅಂತ ಸಂಹೌ ಪಾಸ್ ಆಯ್ತು. ಡಿಗ್ರಿ ಮಾಡಿದೆ, ಡಿಗ್ರಿನೂ ಕೂಡ ಫಸ್ಟ್ ಕ್ಲಾಸ್ ಬಂತು, ಅದು ಬಯೋಕೆಮಿಸ್ಟ್ರಿ. ದೆನ್ ನಾನು ನಮ್ಮ ಮನೇಲಿ ಡಿಸೈಡ್ ಮಾಡಿದೆ ನಾನು ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಅಂತ. ಯಾಕಂತ ಹೇಳಿದ್ರೆ ನಾನು ಡಿಗ್ರಿಗೆ ಹೋಗೋಷ್ಟು ಸಮಯದಲ್ಲಿ, ನಾನು ಡಿಗ್ರಿ ಮಾಡಿದ ಹಾಸನಲ್ಲಿ, ನನ್ನ ಲೈಫಲ್ಲಿ ತುಂಬಾ ನನಗೆ ಓಪನ್ ಡೋರ್ಸ್ ಕಾಣ್ತಾ ಇತ್ತು. ಬಿಕಾಸ್ ನಾನು ಎಲಿಜಿಬಲ್ ಇದ್ದೀನಿ ಮಾಡೋದಕ್ಕೆ. ಯಾಕಂದ್ರೆ ನನಗೆ ಗೈಡೆನ್ಸ್ ಯಾರೂ ಇರಲಿಲ್ಲ, ನೀನು ಇಂಥದ್ದು ಓದು, ಇಂಥದ್ದು ಮಾಡು. ಯಾರು ಇದುವರೆಗೂ ನನ್ನ ಅಮ್ಮನೂ ಕೂಡ ಅವ್ರಿಗೆ ಕ್ಲಾರಿಟಿ ಇಲ್ಲ. ಅವ್ರು ನನಗೆ ಕೇಳೋರು, ನಿನ್ಗೇನು ಫೋಕಸ್ ಮಾಡ್ಬೇಕು ಅನ್ಸುತ್ತೆ, ನಿನ್ಗೇನು ಮಾಡ್ಬೇಕು ಅನ್ಸುತ್ತೆ ಅದು ಮಾಡು ಅಂತ. ಆ ಟೈಮಲ್ಲಿ
ಏನೋ ಗವರ್ಮೆಂಟ್ ಸ್ಕೂಲಿಂದ ಬಂದ್ಬಿಟ್ಟು ಈ ತರ ಇಂಗ್ಲಿಷ್ ಇದನ್ನ ತಗೊಂಡು ಓದಿ, ಯಾಕಂದ್ರೆ ಪ್ರೆಸ್ಟೀಜ್ ಪ್ರಶ್ನೆ ಆಲ್ಸೋ. ನನ್ನ ಅಪ್ಪನ ಫ್ಯಾಮಿಲಿಯವರು ಒನ್ಸ್ ನನ್ನ ಅಪ್ಪ ತೀರ್ಕೊಂಡ್ಮೇಲೆ ಯಾರು ಕೂಡ ನಮಗೆ ಕನೆಕ್ಷನ್ಸೇ ಇರಲಿಲ್ಲ. ಸೊ ನನಗೆ ಎಜುಕೇಶನ್ ನಾನೇ ನಂದು ಲೀಡು, ನಾನೇ ಅನ್ಕೋತಿದ್ದೆ ಓಕೆ ನಾನು ಇದನ್ನ ಮಾಡಿದ್ರೆ ನಂಗೆ ಬೇಗ ಜಾಬ್ ಸಿಗುತ್ತೆ. ನನ್ನ ಫೋಕಸ್ ಓನ್ಲಿ ಜಾಬ್ ಇತ್ತು. ಸೊ ನನ್ನ ಅಮ್ಮನ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಒಂದ್ಸಲ ಕೂತ್ಕೊಂಡು, ಅಮ್ಮ ನಾನು ಬ್ಯಾಂಗ್ಳೂರ್ ಹೋಗ್ಬೇಕು ಅಂತ. ಅವಾಗೆಲ್ಲ ನಾನು BSc ಮುಗಿಸ್ಕೊಂಡಿದ್ದೆ ಬಯೋಕೆಮಿಸ್ಟ್ರಿ. ನಮ್ಮಮ್ಮ ಎಲ್ಲ ಅನ್ಕೊಂಡ್ರು ಇವಳು ಇದಕ್ಕೆ ಸಂಬಂಧಪಟ್ಟಂಗೆ ಏನೋ ಮಾಡ್ತಾಳೆ, ಎಲ್ಲೋ ಲೆಕ್ಚರರ್ ಆಗ್ತಾಳೆ ಅಂತ. ಬಟ್ ಒಂದು ದಿನ ಈವ್ನಿಂಗು ನಮ್ಮಮ್ಮ ನಾನು ಬ್ಯಾಂಗ್ಳೂರ್ಗೆ ಹೋಗ್ತೀನಿ ಅಂದಾಗ ಅವ್ರಿಗೆ ತುಂಬಾ ಟೆನ್ಷನ್ ಆಗ್ಬಿಡ್ತು, ಏನ್ ಮಾಡೋದು, ಯಾಕಂದ್ರೆ ದುಡ್ಡು ಎಷ್ಟು ಅಂತ ತರಬೇಕು, ಏನ್ ಮಾಡೋದು ಅಂತ ಫಿಶ್ ಸಾಂಬಾರ್ ಮಾಡಿದ್ರು. ಯಾಕಂದ್ರೆ ನಮ್ಮಮ್ಮ ಆಲ್ಮೋಸ್ಟ್ ಏನಾದ್ರು ಸೀರಿಯಸ್ ಕಾನ್ವರ್ಸೇಷನ್ ಮಾಡ್ಬೇಕು ಅಂದ್ರೆ ಫಿಶ್ ಸಾಂಬಾರ್ ಮಾಡಿರ್ತಾರೆ. ಅದ್ರ ಅರ್ಥ ನಮ್ಗೆ ಅವತ್ತೇನಾದ್ರು ಸೀರಿಯಸ್ ಕಾನ್ವರ್ಸೇಷನ್ ನಡೆಯುತ್ತೆ ಅಂತ. ಯಾಕಂದ್ರೆ ಇವನ್ ಐ ಲೈಕ್ ಫಿಶ್ ಸಾಂಬಾರ್. ಅವತ್ ಮಾಡ್ಬಿಟ್ಟು ನಮ್ಮಮ್ಮ ಕೇಳಿದ್ರು, ಏನಕ್ಕೆ ನೀನು ಬೆಂಗ್ಳೂರ್ಗೆ ಹೋಗ್ಬೇಕು ಅಂತ ಇದೆಯಾ, ನಿಂಗೆ ಗೊತ್ತಲ್ವಾ ಯಾರು ನಮ್ಗೆ ಸಪೋರ್ಟ್ ಇಲ್ಲ ಅಂತ, ನೀನ್ ಅಲ್ಲಿ ಒಬ್ಳೆ ಹೋಗಿ ಹೆಂಗಿರ್ತೀಯಾ. ಬಿಕಾಸ್ ನನ್ನ ತಮ್ಮ ತುಂಬಾ ಚಿಕ್ಕೋನಿದ್ದ ಅವಾಗ. ನಾನು ಆ ಟೈಮಲ್ಲೇ ಟ್ಯೂಷನ್ ಮಾಡಿಬಿಟ್ಟು ನನ್ನ ತಮ್ಮನ ಓದಿಸ್ತಾ ಇದ್ದೆ. ಯಾಕಂದ್ರೆ ನನಗೆ ಇಂಗ್ಲೀಷ್ ಅಂದ್ರೆ ಎಷ್ಟು ಇಂಪಾರ್ಟೆಂಟು ಅಂತ ಅವಾಗ ಅನಿಸ್ತಾ ಇತ್ತು. ಸೊ ನನ್ನ ತಮ್ಮ ಹಂಗೆ ಆಗ್ಬಾರ್ದು ಅಂತ ಅವನಿಗೆ ಇಂಗ್ಲೀಷ್ ನಾನು ಟ್ಯೂಷನ್ ಮಾಡಿಬಿಟ್ಟು ಅವ್ನು ಇಂಗ್ಲೀಷ್ಗೆ ಟ್ಯೂಷನಿಗೆ ಕಳಿಸ್ತಾ ಇದ್ದೆ. ಸೊ ಆ ಟೈಮಲ್ಲಿ ನಮ್ಮ ಅಮ್ಮ ಕೇಳಿದಾಗ ಅವತ್ತು ನೈಟ್ ನಾನು ಹೇಳಿದೆ, ಅಮ್ಮ ನನಗೆ ಪೊಲಿಟಿಕ್ಸಿಗೆ ಜಾಯ್ನ್ ಆಗ್ಬೇಕಮ್ಮ, ಅದಕ್ಕೆ ನಾನು ಬ್ಯಾಂಗ್ಳೂರ್ ಹೋಗ್ಬೇಕು ಅಂತ. ನಮ್ಮ ಅಮ್ಮಂಗೆ ನಗ್ಬೇಕು, ಇದೇನು ಹೇಳ್ತಾ ಇದ್ದಾಳೆ ಇವಳು, ಬಯೋಕೆಮಿಸ್ಟ್ರಿ ಮಾಡಿದಾಳೆ, ಅವ್ರಿಗೇನು ಗೊತ್ತೇ ಆಗಿಲ್ಲ. ನಮ್ಮಮ್ಮ ನಮ್ಮ ಹಳ್ಳಿ ಭಾಷೆಯಲ್ಲಿ ಸರಿಯಾಗಿ ಬೈದ್ಬಿಟ್ರು, ಏನ್ ಅನ್ಕೊಂಡಿದ್ಯಾ ಅದು ಹಂಗೆ ಹಿಂಗೆ ಅಂತೆಲ್ಲ. ನಾನು ಹೇಳ್ದೆ ನನ್ಗೆ ಅವಾಗ್ಲಿಂದ ಒಂದು ಥೀಮ್ ಇತ್ತು, ಬಟ್ ಇವಾಗ ಅದು ಚೇಂಜ್ ಮಾಡ್ಕೊಂಡಿದ್ದೀನಿ. ನಾನು ಅವಾಗ್ಲಿಂದ ಐ ವಾಂಟ್ ಟು ಬಿಕಮ್ ಎ ಫಸ್ಟ್ ವಿಮೆನ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅನ್ನೋದು ಒಂದು ಅವಾಗ್ಲಿಂದ ಇದುವರೆಗೂ ಯಾರೂ ಆಗಿಲ್ಲ. ಮೇ ಬಿ ಐ ಹ್ಯಾವ್ ದಟ್ ಹೋಪ್ ಅನ್ಸುತ್ತೆ, ಅದು ಏನು ಅಪರ್ಚುನಿಟಿ ಇರ್ಬೋದು. ಬಟ್ ಅದು ನನ್ನ ಮನ್ಸಲ್ಲಿ ಯಾವಾಗ್ಲೂ ಇತ್ತು. ನಮ್ಮಮ್ಮಂಗೆ ನಾನು ಅವತ್ತು ಹೇಳಿದಾಗ ನಮ್ಮಮ್ಮ ಏನೋ ಗೊತ್ತಿಲ್ಲ, ಅವ್ರ ಮನ್ಸಿಗೆ ಏನ್ ಅನ್ಸಿತೋ ಏನೋ ಗೊತ್ತಿಲ್ಲ, ಯಾವ ಕಾಲೇಜ್ಗೆ ಅಪ್ಲೈ ಮಾಡ್ತಿದ್ಯಾ ಅಂತ ನಮ್ಮಮ್ಮ ಕೇಳಿದ್ರು. ನನ್ಗೆ ಅದು ಏನೂ ಗೊತ್ತಿಲ್ಲ, ಯಾವ ಕಾಲೇಜ್ ಇದೆ ಬೆಂಗಳೂರಲ್ಲಿ ಅಂತನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅಲ್ಲಿಗೆ ಬಂದೆ ಬೆಂಗಳೂರಿಗೆ. ನೆಕ್ಸ್ಟ್ ಡೇ ನಾನು ನಮ್ಮಮ್ಮ ಇಬ್ರು ಬಂದ್ವಿ. ಅಂಬೇಡ್ಕರ್ ಕಾಲೇಜ್, ಯೂನಿವರ್ಸಿಟಿ ಒಳಗಡೆ ಹೋದ್ವಿ. ಯೂನಿವರ್ಸಿಟಿ ಒಳಗಡೆ ಹೋದಾಗ ಅಲ್ಲಿ ಯಾರೋ ಇವಾಗ ಲಂಚ ತಗೊಂಡೆಲ್ಲ ಮಾಡ್ಕೊಡ್ತಾರಲ್ಲ ಆ ಥರದವ್ರು ಯಾರೋ ಇದ್ರು. ಅವ್ರು ಅಂಬೇಡ್ಕರ್ ಕಾಲೇಜ್ ಅಂತ ಇದೆ. ನಾನು ಅಂಬೇಡ್ಕರ್ ಅಂತ ಹೆಸರು ಕೇಳಿದ ಕೂಡಲೇ ಇದು SC ST ಓದೋದಕ್ಕೆ ಏನು ಕಡಿಮೆ ಫೀಸ್ ಆಗ್ಬೋದು ಹಂಗೆ ಹಿಂಗೆ ಅಂತೆಲ್ಲ ಹೋಗಿ ಜಾಯಿನ್ ಆದೆ. ಫೈನಲಿ ಜಾಯಿನ್ ಆದಾಗ ಅವಾಗ ನನಗೆ ಕನ್ಫ್ಯೂಷನ್ ಇತ್ತು. ಬಿಕಾಸ್ ನಾನು ಜೆನೆಟಿಕ್ಸ್ನ CET ನಾನು ಮೈಸೂರಲ್ಲಿ ಬರೆದ್ಬಿಟ್ಟು ನಾನು ಟಾಪ್ ರ್ಯಾಂಕ್ ತಗೊಂಡಿದ್ದೆ. ಅಲ್ಲಿ CET ರ್ಯಾಂಕ್ ಬಂದಿತ್ತು ನನಗೆ, ಗುಡ್ ರ್ಯಾಂಕು. ಅದನ್ನ ಬಿಟ್ಬಿಟ್ಟು ಬ್ಯಾಂಗ್ಳೂರಿಗೆ ಬಂದು ಅಪ್ಲೈ ಮಾಡಿದಾಗ ನನಗೆ ಮ್ಯಾನೇಜ್ಮೆಂಟ್ ಕೋರ್ಸಲ್ಲಿ ನನಗೆ ಸಿಕ್ಕಿದ್ದು ಅಂಬೇಡ್ಕರ್ ಕಾಲೇಜಲ್ಲಿ. ಸೊ ನಾನು ಮಾಸ್ಟರ್ಸ್ ಆಫ್ ಮೆಡಿಕಲ್ ಆ್ಯಂಡ್ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ನನ್ನ ಉದ್ದೇಶ ಅವಾಗ ಆಲ್ರೆಡಿ ನಾನು ಥಿಂಕ್ ಮಾಡಿರುವಾಗ ನನಗೆ ಅವಾಗ ನಾನು MSW ಮಾಡಬೇಕು ಸಮಾಜ ಸೇವೆ ಅಂದಾಗ ತುಂಬ ಜನ ನನಗೆ ಅವಾಗ ಸಿಲಿಲಲ್ಲಿ ಸೀರಿಯಲ್ ಬರ್ತಾ ಇತ್ತು. ಅವಾಗ ಹೇಳೋರು ಸಮಾಜ ಸೇವೆಕ ಲಲಿತಾಂಬ ಈ ಥರ ಎಲ್ಲ ಇರಿಟೇಷನ್ ಮಾಡೋರು. ಬಟ್ ನನ್ನ ಗಟ್ ಫೀಲಿಂಗ್ ಇತ್ತು, ನೀವು ಏನಾದರೂ ಅನ್ಕೊಳ್ಳಿ, ಯಾಕಂದರೆ ಗ್ರೌಂಡನ್ನು ಟಚ್ ಆದಾಗಲೇ ನಾನು ಅದನ್ನು ಕೇಳ್ಪಟ್ಟಿದ್ದೆ. MSW ಮಾಡುವಾಗ ನೀವು ಗ್ರೌಂಡಲ್ಲಿ ಜನಗಳ ಜೊತೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಟೈಮ್ ಸಿಗುತ್ತೆ ನಿಮಗೆ ಅನ್ನೋದು. ಆ ಉದ್ದೇಶದಿಂದ ನಾನು ಒಂದು 2 years ಬ್ಯಾಂಗ್ಳೂರಲ್ಲಿ MSW ಮಾಡ್ತಾ ಇದ್ದೆ. ಸೇಮ್ ಟೈಮಲ್ಲಿ ನಾನು ಇದು ಅವಾಗೆಲ್ಲ ಸೋನಾ ಸ್ಲಿಮ್ ಬೆಲ್ಟ್ ಅಂತ ಇತ್ತು, ಅದು ಕಾಲ್ ಸೆಂಟರ್ಗೆ ಈವ್ನಿಂಗ್ ಹೋಗಿ ನನ್ನ ಹಾಸ್ಟೆಲ್ ಫೀಸು ಅದನ್ನ ಉಳಿಸಿ ನನ್ನ ಮನೆಗೂ ಕೂಡ 500 ರೂಪಾಯಿ ಕಳಿಸ್ತಾ ಇದ್ದೆ ಪ್ರತಿ ತಿಂಗಳು ಮನೆಗೆ. ಯಾಕಂದ್ರೆ ನನ್ನ ತಮ್ಮನ ಎಜುಕೇಶನ್ ಆಗಬೇಕು ಅಂತ. ಬಿಕಾಸ್ ನನ್ನ ಎಜುಕೇಶನ್ ಮಾಸ್ಟರ್ ಡಿಗ್ರಿ ನಾನು ಲೋನಲ್ಲೇ ಮಾಡ್ಕೊಂಡಿದ್ದು. ಅದಾದ್ಮೇಲೆ ಜರ್ನಿ ಸ್ಟಾರ್ಟ್ ಆಯ್ತು. ಆನ್ ಗ್ರೌಂಡಲ್ಲಿ ಹೋಗ್ತಾ ಇದ್ದೆ. ಅದು ಬ್ಯಾಂಗ್ಳೂರಲ್ಲಿ ಇಂಗ್ಲಿಷ್ ಅರ್ಥ ಆಗ್ತಿರ್ಲಿಲ್ಲ, ತುಂಬಾ ಕಷ್ಟ. ಆ ಟೈಮಲ್ಲಿ ನಾನು ಸ್ಟ್ಯಾಂಡ್ ಆಗಿ ನನ್ನ PG ಮುಂದೆ, ಬಸವೇಶ್ವರ ನಗರ ಪೆನಿಸಿ ಹಾಸ್ಪಿಟಲ್ ಮುಂದೆ ಒಂದು PG ಇತ್ತು, ಇವಾಗ ಅದನ್ನ ಪೀಪಲ್ ಶೋರೂಮ್ ಮಾಡಿದ್ದಾರೆ. ಅಲ್ಲಿ ನನ್ನ PG ಮುಂದೆ ನಾನು ಬಂದು ಒಂದು 6 ತಿಂಗಳಾದ್ಮೇಲೆ ಒಂದು ಇಶ್ಯೂ ಇತ್ತು, ಗಾರ್ಬೇಜ್. ಅದೊಂದು ಬಸ್ ಸ್ಟಾಪ್ ಮುಂದೆ ದೊಡ್ಡ ಗಾರ್ಬೇಜ್ ಇಶ್ಯೂ ಇತ್ತು. ನಾನು ಆ ಇಶ್ಯೂನ ರಿಪೋರ್ಟ್ ಮಾಡೋದಕ್ಕೆ ಅಲ್ಲಿ BBMP ಆಫೀಸ್ ಅನ್ನೋದೆಲ್ಲ ಅಷ್ಟೊತ್ತಿಗೆ ತಿಳ್ಕೊಂಡ್ಬಿಟ್ಟಿದ್ದೆ. ನಾನು ಅಲ್ಲಿ ಹೋಗ್ಬಿಟ್ಟು ಕಾರ್ಪೊರೇಟರ್ಗೆ ಮೀಟ್ ಮಾಡಬೇಕು ಅಂತ ನಾನು ಕೂತ್ಕೊಂಡಿದ್ದು. ಇನ್ನೂ ನೆನಪಿದೆ, ನಾನು ಒಬ್ಳೇನೆ, ನಂಗೇನು ಅರಿವಿಲ್ಲ, ಏನ್ ಮಾತಾಡ್ಬೇಕು ಏನೋ ಇಲ್ಲ. ಯಾಕಂದ್ರೆ ಅಲ್ಲಿ PG ಓನರ್ ಯಾವಾಗ್ಲೂ ಇರೋ, ಕಾರ್ಪೊರೇಟರ್ಗೆ ಎಷ್ಟು ಸಲ ಹೇಳಿದ್ದೀನಿ ಬಂದಿಲ್ಲ ಅದು ಇದು ಅಂತ ಹೇಳೋರು. ಆ ಟೈಮಲ್ಲಿ ನಾನು ಹೋಗ್ಬಿಟ್ಟು ಒಂದು ಲೆಟರ್ ಬರ್ದಿದ್ದು. ಅದು ನಾನು ಸ್ಕೂಲಲ್ಲಿ ಹೆಂಗ್ ಲೆಟರ್ ಬರೆಯೋದು ಅಂತ ಕಲ್ತಿದ್ದೆ, ಅದರಲ್ಲಿ ಬರೆದು ಕೊಟ್ಟಿದ್ದು. ದಟ್ ಇಸ್ ಮೈ ಫಸ್ಟ್ ಸಿವಿಕ್ ಆಕ್ಷನ್ ತಗೊಂಡಿದ್ದು ಅಂತ ನಾನು ಹೇಳ್ಬೋದು. ಅದಾದ್ಮೇಲೆ ಜರ್ನಿ ಸ್ಟಾರ್ಟ್ಸ್. ನಾನು ಅದೇ ಟೈಮಲ್ಲಿ ನನ್ನ ಮಾಸ್ಟರ್ಸ್ ಮುಗಿದ್ಮೇಲೆ HIV ಪೇಷಂಟ್ಸ್ ಜೊತೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ನನಗೆ ಮೈಂಡ್ ಡಿಸ್ಟರ್ಬ್ ಆಯ್ತು. ನೋ ಕೌನ್ಸಿಲಿಂಗ್ ಬಗ್ಗೆ ಮಾಡಬಾರ್ದು, ನನ್ನ ಏರಿಯಾ ಫೋಕಸ್ ಇರೋದೇ ಬೇರೆದು ಅಂತ ಅಂದ್ಬಿಟ್ಟು
ದೆನ್ ಬೇರೆ NGOsಗಳಿಗೆ ಜಾಯ್ನ್ ಆದೆ, ಮಕ್ಕಳ ಜೊತೆ ಮತ್ತೆ ಯೂತ್ ಜೊತೆ ಕೆಲಸ ಮಾಡೋಕ್ಕೆ, ವಿಮೆನ್ ಜೊತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 4 years ಕೋರ್ಮಂಗ್ಲ ಏರಿಯಾದಲ್ಲಿ ಕೆಲಸ ಮಾಡಿದೆ. ಆ ಟೈಮಲ್ಲಿ ಫಸ್ಟ್ ಟೈಮು ಬ್ಯಾಂಗ್ಳೂರಲ್ಲಿ ಒಂದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ, ಆ ಗಾರ್ಮೆಂಟ್ಸ್ನ ಹೇಳಕ್ಕೆ ಇಷ್ಟಪಡಲ್ಲ ನಾನು, ಇಟ್ಸ್ ನಾಟ್ ಗಾರ್ಮೆಂಟ್ಸ್, ಅದು ಗರೇಜ್ ಥರ, ಅಲ್ಲಿ ದೊಡ್ಡ ದೊಡ್ಡ ಕಬ್ಬಿಣದ ಮೆಟೀರಿಯಲ್ನ ಇದು ಮಾಡ್ತಾರೆ. ಅಲ್ಲಿ ನನಗೆ ಗೊತ್ತಾಯಿತು 7ರಿಂದ 8 ಬಿಲೋ 7th ಸ್ಟ್ಯಾಂಡರ್ಡ್ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ ಇಲ್ಲಿಗಲ್ಲಿ ಅಂತ. ಯಾಕಂದ್ರೆ ನಾನು ಕ್ಲಾಸ್ ತಗೊಳಕ್ ಹೋದಾಗ, ಸ್ಕೂಲ್ಗೆ ಹೋದಾಗ ಮೈ ಫಸ್ಟ್ ಸ್ಟೆಪ್ ಅಂದ್ರೆ ಕರೇಜಿಯಸ್ ಆಗಿ ನಾನು ಹೋಗಿ ಒಂದು 4-5 ಜನ ಮಕ್ಕಳ ಜೊತೆ ನಾನು ಅದು ಗರೇಜ್ಗೆ ನಾನು ಹೋದಾಗ ಅಲ್ಲೆಲ್ಲ ನಾನು ಅವಾಯ್ಡ್ ಮಾಡಿದ್ರು ಏನು ಅಂತ. ನಾನು ಈ ಮಕ್ಕಳನ್ನ ಸೇರ್ಕೊಂಡು ಆ ಗರೇಜ್ ಶಟರ್ನ ಮೇಲೆತ್ತಿಬಿಟ್ಟು ಒಳಗಡೆ ಕೆಲಸ ಮಾಡ್ತಿರುವಂತಹ 4ರಿಂದ 5 ಮಕ್ಕಳನ್ನ ಅವತ್ತು ಆಚೆ ತಗೊಂಡು ಬಂದ್ಬಿಟ್ಟು ಏನು ಬಾಲ ಕಾರ್ಮಿಕತೆ ಎಷ್ಟು ಅಪರಾಧ ಅನ್ನೋದ್ರ ಬಗ್ಗೆ ಫಸ್ಟು. ಅದಾದ್ಮೇಲೆ ನನಗೆ ನಾನು ತುಂಬ ಫಾಲೋ ಮಾಡಿದ್ರು, ನನಗೆ ಭಯನ ಹುಟ್ಸೋಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ನಾನು ಆಫೀಸಲ್ಲಿ ಹೋಗ ನಾನು ಹೇಳ್ದೆ ನಾನು ಹಿಂಗೆ ಮಾಡಿಬಿಟ್ಟಿದ್ದೀನಿ, ಯಾಕಂದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಏನು ಮಾಡಿಬಿಟ್ಟಿದ್ದೀನಿ ಅಂತ. ನನಗೆ ಇದು ನಾನು ಮಾಡಿರೋ ತಪ್ಪೋ ಸರಿನೋ ಅಂತ ನಾನು ಆಫೀಸಲ್ಲಿ ಹೋಗಿ ಚರ್ಚೆ ಮಾಡಿದಾಗ ಆವಾಗ 1098 ಇರ್ಬೋದು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವ್ರಿಗೆಲ್ಲ ಇನ್ಫಾರ್ಮೇಷನ್ ಮಾಡಿ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ರು, ಆಲ್ಮೋಸ್ಟ್ 14ರಿಂದ 15 ಜನ ಹುಡುಗರು ಕೆಲಸ ಮಾಡ್ತಿದ್ರು. ಅವ್ರನ್ನೆಲ್ಲ ಕರ್ಕೊಂಡು ಬಂದು ಸ್ಕೂಲಿಗೆ ಸೇರಿಸಿದ್ದು, ದಟ್ ಈಸ್ ಮೈ ಅನದರ್ ಕರೇಜಿಯಸ್ ಥಿಂಗ್. ಅದಾದ್ಮೇಲೆ ಜರ್ನಿ ಸ್ಟಾರ್ಟ್ ಆಯಿತು. ಜನಗಳನ್ನ ಮೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡೆ, ರೂರಲ್ ಏರಿಯಾದಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನನಗೇನು ಅದಾದಮೇಲೆ ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮನೆಗೆ ನನಗೆ ನಮ್ಮ ಮನೇಲಿ ಇವಾಗಲೂ ನಾನು ಹೇಳ್ತಾರೆ, ಎಷ್ಟು ಬಟ್ಟೆಗಳು ತಗೋತೀಯಾ, ಎಷ್ಟು ಚಪ್ಪಲಿಗಳು ತಗೋತೀಯ ಅಂತ. ಯಾಕಂದರೆ ನಾನು ಆ ಏಜಲ್ಲಿ ನಾನು ಅದೇನು ಮಾಡಿಲ್ಲ, ಆ ಏಜಲ್ಲಿ ನನ್ನ ಕನಸೋದು. ಇವಾಗಲೂ ನನಗೆ ನಾನು ಈ ಥರ ಚಪ್ಪಲಿ ಹಾಕಬೇಕು, ಇದೆಲ್ಲ ಈ ಕನಸುಗಳು ಅದನ್ನೆಲ್ಲ ಒಂದೊಂದಾಗೆ ಸಕ್ಸಸ್ ಆಗ್ತಾ ಬಂತು. ಅದಾದಮೇಲೆ ಈ ಡ್ಯೂರೇಷನಲ್ಲಿ ಒಂದು ಇನ್ಸಿಡೆಂಟ್ ಏನಂತ ಹೇಳಿದರೆ, ನಾನು ಬ್ಯಾಂಗ್ಳೂರಿಂದ ಸಕಲೇಶ್ಪುರಕ್ಕೆ ನನ್ನ ಅಮ್ಮ ತಮ್ಮನ್ನ ನೋಡೋಕ್ಕೆ ಹೋಗ್ತಾ ಇದ್ದೆ. ಆ ಟೈಮಲ್ಲಿ ಒಂದು 2012 ಇರ್ಬೋದು. ಆ ಟೈಮಲ್ಲಿ ನ್ಯಾಷನಲ್ ಹೈವೇಲಿ ನಿಮಗೆ ಯಡಿಯೂರ್ ಹತ್ರ ಸಮ್ ಪ್ಲೇಸಲ್ಲಿ ರೆಡ್ ಬಸ್ ನಿಲ್ಲಿಸ್ತಾರೆ. ಆ ರೆಡ್ ಬಸ್ ನಿಲ್ಲಿಸುವಾಗ ಇಟ್ ವಾಸ್ ಮೈ ಪೀರಿಯಡ್ ಟೈಮ್. ಅವಾಗ ನಾನು ಯಾವಾಗಲೂ ಜಾಸ್ತಿ ಇಳಿಯೋಲ್ಲ ಟಾಯ್ಲೆಟ್ ರೂಮ್ಗೆಲ್ಲ. ದಟ್ ಟೈಮ್ ನಾನು ಅಟ್ಲೀಸ್ಟ್ ನಾನು ಪ್ಯಾಡ್ ಚೇಂಜ್ ಮಾಡಬೇಕು ಅಂತ ನಾನು ಇಳಿದು ಅದು ರೆಸ್ಟ್ ರೂಮ್ಗೆ ಹೋಗೋಣ ಅಂತ ಹೋದಾಗ ಏನು ಅಂತ ಹೇಳಿದರೆ ಪಾತ್ವೆ ಕೂಡ ಚೆನ್ನಾಗಿರಲಿಲ್ಲ, ಅಲ್ಲಲ್ಲಿ ಮಣ್ಣು ಅದೆಲ್ಲ ಇತ್ತು. ಅಲ್ಲೊಬ್ರು ಕೂತ್ಕೊಂಡಿದ್ರು, ಅವರು ಏನಂತ ಹೇಳಿದರೆ ಹೆಣ್ಮಕ್ಳು ಹೋಗಲಿಗೆ 5 ರೂಪೀಸ್ ತೊಗೊಳ್ತಾ ಇದ್ರು ಈ ಕಡೆ ಕೂತವರು ಬಾಯ್ಸ್ ಹೋಗೋರಿಗೆ 2 ರೂಪೀಸ್ ತೊಗೊಳ್ತಾ ಇದ್ರು. ನಾನು ಅದು ಬರುವಾಗ ನಂಗೆ ರಿಯಲೈಸ್ ಆಗಿದ್ದು 5 ರೂಪೀಸ್ ಕೊಟ್ಬಿಟ್ಟು ಒಳಗಡೆ ಹೋದೆ. ಫಸ್ಟ್ ಆಫ್ ಆಲ್ ಕರೆಂಟ್ ಇರಲಿಲ್ಲ. ಆಮೇಲೆ ಇನ್ನೊಂದು ಏನಂತ ಹೇಳಿದರೆ, ಹೋಗಿ ಲಾಕ್ ಮಾಡ್ತೀನಿ, ಕೆಳಗಡೆ ಓಪನ್ ಇದೆ, ಅದು ಟಿನ್ ಥರ ಶೀಟು ಟಾಯ್ಲೆಟ್ ರೂಮ್ದು, ಕೆಳಗಡೆ ಹಿಂಗೆ ಓಪನ್ ಇತ್ತು ಡೋರು. ದೆನ್ ನಾನು ಓಪನ್ ಮಾಡಿ ಇದು ಡೋರ್ ಲಾಚ್ ಮಾಡಿಬಿಟ್ಟು ನಲ್ಲಿ ಬಿಡ್ತೀನಿ, ನಲ್ಲಿ ನೀರೇ ಬರ್ತಾ ಇಲ್ಲ. ಅದು ಬಕೆಟ್ ಎಲ್ಲ ಒಂಥರ ಗ್ರೀನ್ ಕಲರ್ ಆಗಿದೆ, ಬಿಕಾಸ್ ನಂಗೆ ಅವತ್ತು ನೀರು ಬೇಕಿತ್ತು. ಆಮೇಲೆ ನಾನು ಆಚೆ ಬಂದ್ಬಿಟ್ಟು ಆ ಅಂಕಲ್ನ ಕೇಳಿದೆ, ಅಂಕಲ್ ನೀರಿಲ್ಲ ಎಲ್ಲಿ ಬರುತ್ತೆ ಅಂದರೆ, ಅವರು ಅಲ್ಲಿ ಟ್ಯಾಂಕ್ ಇದೆ ಟ್ಯಾಂಕಲ್ಲಿ ಹೋಗಿ ತಗೋ ಅಂತ ಹೇಳಿದ್ರು. ಅಂಕಲ್ ಗೊತ್ತಿಲ್ಲ, ತೋರಿಸ್ ಬನ್ನಿ ಅಂದಾಗ ಐ ಗಾಟ್ ಟು ನೋ ದಟ್ ಅವರು ವಿಜುವಲಿ ಇಂಪೈರ್ಡ್ ಇದ್ರು, ಕಾಣಿಸ್ತಾ ಇರಲಿಲ್ಲ, ಕಣ್ಣು ಕಾಣಿಸ್ತಲೇ ಇರೋರು. ಬಟ್ ಆ ಸಿಚುವೇಶನಲ್ಲಿ ನಾನು ಆ ಬಕೆಟಲ್ಲಿ ನೀರು ತೊಗೊಂಡು ಹಿಂಗೆ ಒಳಗೆ ಬಂದ್ಬಿಟ್ಟು ನಾನು ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಅಲ್ಲಿ ಕೂತ್ಕೊಳ್ಳುವಾಗ ಚಿಕ್ಕ ಲಾರ್ವೆ ಇರ್ಬೋದು, ಪಾಚಿ ಇರ್ಬೋದು, ಇದನ್ನೆಲ್ಲ ನನಗೆ ನೋಡಿದಾಗ ಲೈಕ್ ನನ್ನ ಮೈಂಡಲ್ಲಿ ನಾನು ಇದನ್ನು ಯೂಸ್ ಮಾಡಬೇಕೋ ಬೇಡವೋ ಆ ಕ್ಷಣದಲ್ಲಿ ನನ್ನ ಕ್ವಶನು, ಇದನ್ನು ಯೂಸ್ ಮಾಡಬೇಕೋ ಬೇಡವೋ ಈ ನೀರನ್ನು. ಅದು ಏನೋ ಆಯಿತು, ಬಸ್ ಹೊರಡುತ್ತೆ ಅಂತ ಇಮಿಡಿಯೇಟಾಗಿ ನಾನು ಪ್ಯಾಡ್ ಚೇಂಜ್ ಮಾಡ್ಕೊಂಡು ಬಂದೆ. ಬಟ್ ಮನೆಗೆ ಬರೋವರೆಗೂ ನನಗೆ ಇದೇ ಕ್ವೆಶನ್ನು. ನನ್ನ ಕ್ವೆಶನ್ನು 5 ರೂಪಾಯಿ ಕೊಟ್ಟಿದ್ದೀನಿ, ಆದರೆ ಅಲ್ಲಿ ನೀರಿಲ್ಲ, ನಾನು ಯಾಕೆ ಕೊಟ್ಟೆ ಅಂತ. ಸೊ ಇದು ಬರ್ತಾ 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 ನನಗೆ ಇದು ಕ್ವೆಶನ್ಸ್ಗಳನ್ನ ಸ್ಟಾರ್ಟ್ ಆದಾಗ ಐ ಸ್ಟಾರ್ಟೆಡ್ ಅ ಕ್ಯಾಂಪೇನ್. ಅವಾಗ ಅದನ್ನು ಕ್ಯಾಂಪೇನ್ ಅನ್ಸ್ಕೊಂಡಿರಲಿಲ್ಲ, ಸುಮ್ಮನೆ ಎಲ್ಲ ಹೋದವ್ರ ಹತ್ರ ಎಲ್ಲ ಕೇಳ್ತಿದ್ದೆ, ನೀವು ಟಾಯ್ಲೆಟ್ ರೂಮ್ ಯೂಸ್ ಮಾಡ್ತೀರಾ ಹೈವೇಗೆ ಹೋದಾಗ ಅಥವಾ ಪಬ್ಲಿಕ್ ಟಾಯ್ಲೆಟು, ನಿಮ್ಗೆ ಏನು ಫೀಲ್ ಆಗುತ್ತೆ ಈ ಥರ. ದೆನ್ ನಾರ್ಮಲ್ ಆಗಿ ಅದನ್ನು ಕ್ಯಾಂಪೇನ್ ಥರ ಸ್ಟಾರ್ಟ್ ಮಾಡಿದೆ. ಸೊ ಯಾರು ಕೂಡ ಅಪ್ರಿಷಿಯೇಟ್ ಮಾಡಲಿಲ್ಲ. ಒಂದು ಜನಗಳು ತುಂಬ ಕ್ವೆಶನ್ಸ್ ಮಾಡ್ತಾಯಿದ್ರು. ಆಮೇಲೆ change.org ಅನ್ನೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಾನು ಕ್ಯಾಂಪೇನ್ನ ರೈಸ್ ಮಾಡಿದೆ. ಇವಾಗ ಕ್ಯಾಂಪೇನು ಅದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಎಲ್ಲ ನ್ಯಾಷನಲ್ ರೋಡಲ್ಲಿರುವಂತಹ ಪಬ್ಲಿಕ್ ಟಾಯ್ಲೆಟ್ಸ್ಗಳು ವಿಮೆನ್ ಸೇಫ್ಟಿ ಇರಬೇಕು ಮತ್ತು ಕ್ಲೀನಾಗಿರಬೇಕು ಅನ್ನೋದು ಒಂದು. ಎರಡನೇದು ಸ್ವಚ್ಛ ಭಾರತ ಟಾಯ್ಲೆಟು, 14 ಸ್ವಚ್ಛ ಭಾರತ ಟಾಯ್ಲೆಟು NH75 ಅಲ್ಲಿ ವರ್ಕ್ ಆಗ್ತಾ ಇರಲಿಲ್ಲ, ಲಾಕ್ ಮಾಡಿದ್ರು, ಅದನ್ನು ಅನ್ಲಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಕ್ಯಾಂಪೇನ್ ಮಾಡ್ತಾ ಇದ್ದೆ. ಸೊ ಫಾರ್ ಇವಾಗ 10 ಟಾಯ್ಲೆಟ್ಸ್ಗಳು ಓಪನ್ ಆಗಿದೆ. ಅದು NHA ಕೂಡ ರೆಸ್ಪಾಂಡ್ ಕೂಡ ಮಾಡ್ತು. ಇದ್ರ ಜೊತೆಗೆ ನಂದು ಇನ್ನೊಂದು ಸ್ಕೂಲ್ಗೆ ನಾನು ಹೋಗ್ತಾ ಇರೋದು, ಯಾಕಂದ್ರೆ ಬಿಕಾಸ್ ಮೈ ಪಾರ್ಟ್ ಆಫ್ ವರ್ಕ್ ಸ್ಕೂಲ್ ಓನ್ಲಿ ಅವಾಗ ಇದ್ದಿದ್ದು. ಸ್ಕೂಲ್ಗೆ ಹೋಗಿ ಮಕ್ಕಳಿಗೆ ಟೀಚ್ ಮಾಡುವಾಗ ಇದನ್ನು ನಾನು ತುಂಬ ಕಡೆ ನಾನು ಹೇಳ್ಕೊಂಡಿದ್ದೀನಿ.
ಒಂದು ಹುಬ್ಳಿಲಿ ಇರೋವಂಥ ಒಂದು ಸ್ಕೂಲಲ್ಲಿ ನಾನು ಸ್ಯಾನಿಟೇಷನ್ ಬಗ್ಗೆ ಪಾಠ ಮಾಡ್ತಾ ಇದ್ದೆ. ಯಾಕಂದ್ರೆ ಪಾರ್ಟ್ ಆಫ್ ಮೈ ವರ್ಕ್ ಅದು ಸ್ಯಾನಿಟೇಷನ್ ಬಗ್ಗೆ, ವೇಸ್ಟ್ ಬಗ್ಗೆ ಹೇಳೋಂಥದ್ದು. ಅಲ್ಲಿ ಕೆಲಸ ಮಾಡುವಾಗ ನಾನು ಸೆಷನ್ ಮುಗಿಸ್ಬಿಟ್ಟು ಆಚೆ ಬಂದೆ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ನಾನು ತುಂಬ ಎಂಜಾಯ್ ಮಾಡ್ತೀನಿ ಗೌರ್ಮೆಂಟ್ ಸ್ಕೂಲ್ಗೆ ಹೋದಾಗ. ಅಲ್ಲಿ ಒಂದು ಹುಡುಗಿ, ಅವಳು ಒಂದು 13 years ಇರ್ಬೋದು ಅಷ್ಟೇನೆ. ಅವಳು ಬಂದ್ಬಿಟ್ಟು ಕಾರ್ನರ್ಗೆ, ನಾನು ಕ್ಲಾಸ್ ಮುಗಿಸ್ಕೊಂಡು ಬಂದಾಗ ಕಾರ್ನರಲ್ಲಿ ಬಂದ್ಬಿಟ್ಟು, ಅಕ್ಕ ತುಂಬ ಥ್ಯಾಂಕ್ಸ್ ಇವತ್ತು ನಮಗೆ ಇದ್ರ ಬಗ್ಗೆ ಹೇಳಿದ್ದಕ್ಕೆ ಅಂತ ಹೇಳಿದ್ದು. ನನಗೆ ಫುಲ್ ಸರ್ಪ್ರೈಸ್ ಆಯಿತು. ಆಮೇಲೆ ಹೌದಾ, ಥ್ಯಾಂಕ್ ಯು ಸೋ ಮಚ್ ಅಂದೆ. ಅವಳು ಹೇಳಿದ್ಲು, ಅಕ್ಕ ನಾನು ನಿಮ್ಮ ಹತ್ರ ಮಾತಾಡಬೇಕು 2 ನಿಮಿಷ ಅಂತ ಹೇಳಿದ್ಲು. ನಾನು ಏನು ಮಾತಾಡಬೇಕು ಏನೋ, ನನಗೆ ಸೆಷನಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ಅವಳು ಏನು ಮಾತಾಡಬೇಕು ಏನು ಅಂತ ಕೇಳಿದಾಗ, ನನಗೆ ಟಾಯ್ಲೆಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಮತ್ತು ಸರ್ಕಾರದಿಂದ ಎಷ್ಟು ಬರೋ ಸೌಲಭ್ಯಗಳು ನಮಗೆ ಸಿಗ್ತಾ ಇಲ್ಲ ಅನ್ನೋದು ಇವತ್ತು ಅರ್ಥ ಆಯಿತು ಅಂತ ಹೇಳಿದ್ಲು. ನಾನು ಕೇಳಿದೆ ಯಾಕಂದ್ರೆ ಐ ಆಮ್ ವೆರಿ ಕ್ಯೂರಿಯಸ್ ಪರ್ಸನ್ನು. ಕೇಳಿದೆ ಯಾಕದು ನಿಂಗೆ ಅಷ್ಟೊಂದು ಅನಿಸ್ತು, ಇವತ್ತು ಅನಿಸ್ತು ಅಂತ ಕೇಳಿದಾಗ, ಅವ್ಳು ಮಾತಾಡ್ತಾ ಇದ್ಲು, ಅವಳ ಕಣ್ಣಲ್ಲಿ ಫುಲ್ ರೆಡ್ ಆಗಿಬಿಡ್ತು ಕಣ್ಣು, ಆಲ್ರೆಡಿ ಕಣ್ಣೀರು ಬರ್ತಾ ಇತ್ತು. ನಾನು ಕೇಳಿದೆ ಏನಾಯಿತು ಹೇಳು ಅಂತ ಹೇಳಿದಾಗ, ಶಿ ಸೆಡ್ ದಟ್ ನನ್ನ ಕಸಿನ್ ಸಿಸ್ಟರು 3 months ಬ್ಯಾಕು ಅವಳು ತೀರ್ಕೊಂಡ್ಬಿಟ್ಲು. ಬಿಕಾಸ್ ಅವಳದು ರಾತ್ರಿ ಹೊತ್ತು ಅಂದರೆ 7 ಗಂಟೆಗೆ ಬಯಲು ವಿಸರ್ಜನೆಗೆ ಹೋದಾಗ ಅವಳನ್ನ 4-5 ಜನ ಹುಡುಗರು ರೇಪ್ ಮಾಡಿಬಿಟ್ರು. ಬಟ್ ಅದು ನಮ್ಮೂರಲ್ಲಿ ಅದನ್ನು ಬೇರೆ ಥರನೇ ಹೇಳಿದರು. ಏನಂತ ಹೇಳಿದರೆ, ನಮ್ಮ ಅಕ್ಕನ ಕ್ಯಾರೆಕ್ಟರ್ ಸರಿ ಇಲ್ಲ, ಅವಳು ಯಾಕೆ ರಾತ್ರಿ ಅಷ್ಟೊತ್ತಿನಲ್ಲಿ ಆಚೆ ಹೋದ್ಲು, 7 ಗಂಟೆ ಮೇಲೆ ಆಚೆ ಹೋದ್ಲು ಇದು ಅಂತ. ಯಾಕಂದರೆ ನಮ್ಮ ಹಳ್ಳಿ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದರೆ, ನೀವು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ, ಆಮೇಲೆ ಸೂರ್ಯ ಮುಳುಗಿದ ಆದಮೇಲೆ, ಅವಳು ಹೋಗಿದ್ದು ಸೂರ್ಯ ಮುಳುಗಿದಾದ್ಮೇಲೆ. ಬಿಕಾಸ್ ಅವ್ರ ಪೀರಿಯಡ್ಸ್ ಟೈಮ್ ಇರೋದ್ರಿಂದ ಅವಳಿಗೆ ಲೂಸ್ ಮೋಷನ್ಸ್ ಆಗ್ತಾ ಇರ್ತಿತ್ತಂತೆ. ಅದಕ್ಕೆ ಅವಳು ಅವಾಗ ಹೋದಾಗ ಈ ಇನ್ಸಿಡೆಂಟ್ ಆಗಿತ್ತು. ಅದು ನನ್ನ ಮನಸ್ಸಿಗೆ ಬಂದಾಗ ನನಗನ್ಸಿದ್ದು, ನಾನು ಸ್ಕೂಲಲ್ಲಿ ಓದುವಾಗ ಇದೇ ರೀತಿ ನನಗೆ ಟಾಯ್ಲೆಟ್ ರೂಮ್ ಇಲ್ಲ ಅನ್ನೋದು ಪ್ರಾಬ್ಲಮ್ಮು ಯಾರಿಗೂ ಹೇಳ್ಕೊಳಕ್ಕಾಗ್ತಿಲ್ಲ. ಇವತ್ತು ಐ ಕ್ರಿಯೇಟೆಡ್ ಅ ಪ್ಲಾಟ್ಫಾರ್ಮ್ ಫಾರ್ ಒಂದು ಹುಡುಗಿ ನನ್ನ ಹತ್ರ ಬಂದು ಶೇರ್ ಮಾಡ್ಕೋತಾ ಇದ್ದಾಳೆ. ಅಂದರೆ ನಮಗೆ ಸ್ವಚ್ಛ ಭಾರತ್ ಅಂತ ಬಂದಿದೆ, ಏನು ಗಾಂಧಿ ಕನಸು ಅಂತ ಬಂದಿದೆ, ಡಿಜಿಟಲ್ ಇಂಡಿಯಾ, ಏನೇನೋ ಸ್ಕೀಮ್ಸ್ಗಳು ಏನೇನೋ ಇದೆ. ಆದರೆ ಒಂದು ಶೌಚಾಲಯ ಇಷ್ಟೊಂದು ಮ್ಯಾಟರ್ ಆಗ್ತಿದೆ ಅಂತ ಹೇಳಿದರೆ ನಾವು ಯಾರೂ ಮಾತಾಡ್ತಿಲ್ಲ ಅನ್ನೋದು ಉದ್ದೇಶ. ಈ ಉದ್ದೇಶಕ್ಕೋಸ್ಕರನೇ ನಾನು 7 ವರ್ಷಗಳ ಕಾಲ ನಾನು ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ಶೌಚಾಲಯ ಚೆನ್ನಾಗಿಲ್ಲ, ಯಾಕೆ ಸ್ಕೀಮ್ಸ್ಗಳು ಅರ್ಥ ಆಗಿಲ್ಲ ಅಂದ್ಬಿಟ್ಟು ಕ್ಯಾಂಪೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಸರ್ಕಾರಿ ಶಾಲೆಗಳಿಗೆ 1 ವರ್ಷಕ್ಕೆ 100 ರೂಪಾಯಿಗಿಂತ ಕಮ್ಮಿ ಶೌಚಾಲಯಕ್ಕೆ ಬಜೆಟ್ ಇದೆ ಅನ್ನೋದು ಗೊತ್ತಾಯಿತು ಸರ್ವೆ ಮುಖಾಂತರ. ಅದಕ್ಕೋಸ್ಕರ ಇನ್ಕ್ರೀಸ್ ಫಂಡ್ ಫಾರ್ ಗೌರ್ಮೆಂಟ್ ಸ್ಕೂಲ್ ಟಾಯ್ಲೆಟ್ ಫೆಸಿಲಿಟೀಸ್ ಅಂತ ಕ್ಯಾಂಪೇನ್ ಮಾಡಿದೆ. ಲಾಸ್ಟ್ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ 100 crore ಬಜೆಟ್ ನನ್ನ ಕ್ಯಾಂಪೇನ್ಗೆ ಅನೌನ್ಸ್ ಆಯಿತು. ನನ್ನ ಲೈಫಲ್ಲಿ ಅಷ್ಟು ನನಗೆ ಹ್ಯಾಪಿ ಕೊಟ್ಟಿದ್ದು ಯಾವುದೂ ಇಲ್ಲ ಮೂಮೆಂಟು. ಯಾಕಂತ ಹೇಳಿದರೆ, ಒಂದು ಸರ್ಕಾರಿ ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋಕ್ಕಲ್ಲ. ಯಾಕಂದರೆ ಕನ್ಸ್ಟ್ರಕ್ಷನ್ ಯಾರು ಬೇಕಾದ್ರೂ ಮಾಡಿಸ್ತಾರೆ, ಬಿಲ್ಡಿಂಗ್ MLA ಫಂಡ್ ಅಂತ ಇರುತ್ತೆ, ಎಲ್ಲದರಲ್ಲೂ ಮಾಡಿಸ್ತಾರೆ. ಮೇಂಟೆನೆನ್ಸ್ ತುಂಬ ಇಂಪಾರ್ಟೆಂಟ್ ಇತ್ತು. ಅದಕ್ಕೋಸ್ಕರನೇ ವಾಟರ್ ಕನೆಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಅಂದ್ಬಿಟ್ಟು ಆ ಬಜೆಟ್ ಅನೌನ್ಸ್ ಮಾಡಿದ್ದು. ಬಟ್ ಸ್ಟಿಲ್ ಐ ಆಮ್ ಫೈಟಿಂಗ್ ಫಾರ್ ಇಟ್. ಏನಂತ ಹೇಳಿದೆ, ಅದು ಸ್ಕೂಲ್ಗೆ ರೀಚ್ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಮಾಡ್ತಾ ಇದ್ದೀನಿ. ಎಷ್ಟೆಲ್ಲ, ಯಾಕಂದರೆ ಐ ಆಮ್ ಜಸ್ಟ್ ಕನೆಕ್ಟಿಂಗ್ ಟು ಮೈ ಪರ್ಸ್ನಲ್ ಲೈಫ್. ಇಷ್ಟೆಲ್ಲ ಆಗುವಾಗ, ಬಿಕಾಸ್ ಐ ಆಮ್ ಅನ್ಮ್ಯಾರಿಡ್, ನನ್ನ ಮನೆಗೆ ನಮ್ಮಮ್ಮ ಯಾವಾಗ್ಲೂ ಮದುವೆ ಆಗು ಅಂತ ಹೇಳ್ತಾ ಇದ್ರು. ಈ ಒಂದು 7 years ಇದರಲ್ಲಿ ನನಗೆ ಹುಡುಗ ಯಾರಾದ್ರೂ ನೋಡಕ್ ಬರ್ತಾರಲ್ಲ, ಅವ್ರು ಕೇಳ್ತಾರೆ ಏನ್ ಕೆಲಸ, ಏನ್ ಮಾಡಿರೋದು ಅದು ಅಂತ. ವೆನ್ ಐ ಸೆಡ್ ಲೈಕ್ ಐ ಆಮ್ ವರ್ಕಿಂಗ್ ಆನ್ ಸ್ಯಾನಿಟೇಷನ್ ಇಶ್ಯೂಸ್, ಅದು ಇದು ಕ್ಯಾಂಪೇನ್ ಅದು ಇದು ಅಂದಾಗ ಅವ್ರಿಗೆ ಎಕ್ಸಾಕ್ಟ್ ಆಗಿ ಅದು ಏನು ಅಂತಾನು ಅರ್ಥ ಆಗಿಲ್ಲ ಅನ್ಸುತ್ತೆ. ದೆನ್ ದೇ ವೆಂಟ್ ಬ್ಯಾಕ್ ಅಂಡ್ ಚೆಕ್ಡ್ ಇನ್ ಗೂಗಲ್, ಅರ್ಚನಾ ಕೇರ್. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಜಸ್ಟ್ ಅರ್ಚನಾ ಕೇರ್ ಅಂತ ಹೊಡಿರಿ, ಗೊತ್ತಾಗುತ್ತೆ ನಿಮ್ಗೆ ಏನು ಮಾಡ್ತಾ ಇದ್ದೀನಿ ಅಂತ ಎಲ್ಲ. ಸೊ ಅವ್ರು ಅದನ್ನ ನೋಡಿದಾಗ ನನಗೆ ನೆನಪಿದೆ ಇವಾಗ್ಲೂ 2 to 3 people ಡ್ಯೂರಿಂಗ್ ದಿಸ್ ಕೊರೋನಾ ಟೈಮ್ ಓನ್ಲಿ. ಅವರು ನನಗೆ ನಾನು ಅವ್ರ ಕಾಸ್ಟ್ ಏನು ನಾನು ಕೇಳಿರ್ಲಿಲ್ಲ ಅವರು, ಯಾಕಂದ್ರೆ ಅದು ಒಂದು ಪ್ರಪೋಸಲ್ ಬೇರೆ ಕಡೆಯಿಂದ, ಫ್ಯಾಮಿಲಿ ಕಡೆಯಿಂದ ಬಂದಿಲ್ದಲ್ಲೇ ಇರೋದ್ರಿಂದ ಅವ್ರ ಕಾಸ್ಟ್ ನಾವು ಕೇಳಿರ್ಲಿಲ್ಲ, ನಮ್ದು ಅವ್ರು ಕೇಳಿರ್ಲಿಲ್ಲ. ಅವ್ರು ನಾನು ಕೇಳಿದ್ದು, ಅರ್ಚನಾ, ಈ ಸ್ಯಾನಿಟೇಷನ್ ಕೆಲಸ ಮಾಡೋರೆಲ್ಲ ಈ ದಲಿತ ಬ್ಯಾಕ್ಗ್ರೌಂಡ್ ಇಂದ ಇರ್ತಾರೆ ಅಥವಾ ದಲಿತರು ಇರ್ತಾರೆ, ಸೊ ಅದರಿಂದ ನೀವು ಅದೇನಾ ಅಂತ ಕೇಳಿದ್ರು. ಆಮೇಲೆ ಅದು ಹೌದು, ನೀವು ಫಸ್ಟೇ ಕೇಳಿದ್ದು, ಇಷ್ಟೊಂದು ಕನೆಕ್ಟ್ ಮಾಡೋ ಉದ್ದೇಶನೇ ಇಲ್ಲ, ಹೌದು ಅಂತ ಹೇಳಿದೆ. ಸೊ those 2 person connected me, my skin tone to Dalit, ಮೈ ವರ್ಕ್ ಟು ದಲಿತ್, ಏನೇನು ಎಲ್ಲ ಕಾಂಬಿನೇಷನ್ನು ಕನೆಕ್ಟ್ ಮಾಡ್ತಿದ್ರು. ನಮ್ಮಮ್ಮ ನಾನು ಇದನ್ನು ಹೇಳುವಾಗ, ಅಮ್ಮ ನಾನು ಸ್ಯಾನಿಟೇಷನ್ ಕ್ಯಾಂಪೇನ್ ಮಾಡ್ತೀನಿ ಅಂತ ಕೆಲವೊಬ್ರು ಬಿಟ್ಟಾಕಿದ್ರು, ಕೆಲವೊಬ್ರು ನಾನು ದಲಿತ್ ಅಂತ ಬಿಟ್ಟಾಕಿದ್ರು, ಕೆಲವೊಬ್ರು ಸ್ಕಿನ್. ನಮ್ಮಮ್ಮಂಗೆ ಈ ದಲಿತ್ ಸ್ಕಿನ್ ಅದು ಅವ್ರಿಗೇನು ಅನಿಸ್ಲಿಲ್ಲ. ಸ್ಯಾನಿಟೇಷನ್ ಬಗ್ಗೆ, ಶೌಚಾಲಯದ ಬಗ್ಗೆ, ಟಾಯ್ಲೆಟ್ ಬಗ್ಗೆ ಕೆಲಸ ಮಾಡ್ತಿರೋದಕ್ಕೆ ಜನ ಹಿಂಗೆ ನಿನ್ನ ಬಿಟ್ಟಾಕ್ತಿದ್ದಾರೆ, ನೀನು ವರ್ಕ್ ಮಾಡಬಾರ್ದು ಅಂತ ಹೇಳಿದ್ರು. ಐ ವಾಸ್ ಲೈಕ್,
ನಾನೇನ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದು ಜನಗಳು ಇನ್ನೂ ಮಾಡ್ತಾ ಇದಾರೆ, ಎಷ್ಟೊಂದು ಪ್ರಾಬ್ಲಮ್ ಆಗ್ತದೆ. ಇದನ್ನ ನಾನ್ ಮಾತಾಡಬಾರ್ದು ಅಂದ್ರೆ ಅದು ಹೆಂಗಾಗುತ್ತೆ? ಇಫ್ ಐ ವಾಂಟ್ ಟು ಮ್ಯಾರಿ ಸಮ್ವನ್, ದಟ್ ಪರ್ಸನ್ ಇಸ್ ರೆಸ್ಪೆಕ್ಟ್ ಟು ಮೈ ವರ್ಕ್, ನಾನು ಏನ್ ಮಾಡ್ತಾ ಇದ್ದೀನಿ ಏನು ಅಂತ. ಬಟ್ ಇಫ್ ಇಟ್ ಇಸ್ ನಾಟ್ ಹ್ಯಾಪನಿಂಗ್, ನಂಗೆ ಅದು ಬೇಕಾಗಿಲ್ಲ ಅನ್ನೋ ಒಂದು ಡಿಸಿಷನ್. ಸೊ ವೈ ಐ ಆಮ್ ಶೇರ್ಡ್ ದಿಸ್ ನೋ, ಇಫ್ ಯು ವರ್ಕಿಂಗ್ ಆನ್ ಸಮ್ ಕಾಸ್ ನೋ, ಎಲ್ಲರೂ ಕೂಡ ಅದನ್ನ ರೆಸ್ಪೆಕ್ಟ್ ಮಾಡಲ್ಲ. ಬಟ್ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಆಸ್ ಅ ವುಮನ್ ಆಗಿ ಈ ಎಲ್ಲ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋಂಥದ್ದಾಗ್ಲಿ, ನಿಮ್ಮ ಫೋಕಸ್, ನಿಮ್ಮ ವಿಷನ್ ಏನಿದೆಯೋ ದಟ್ ಈಸ್ ಇಂಪಾರ್ಟೆಂಟ್. ಈ ಒಂದು ಹೋಲ್ ಈ ಕೊರೋನಾ ಜರ್ನಿಲಿ ಇದನ್ನೆಲ್ಲ ನೋಡಿದಾಗ ನನ್ಗನ್ಸಿದ್ದು, ನಮ್ಮ ಸಿಸ್ಟಮ್ ಅಲ್ಲಿ ಸಮಥಿಂಗ್ ವಿ ನೀಡ್ ಟು ಚೇಂಜ್. ಅದನ್ನ ಚೇಂಜ್ ಮಾಡಬೇಕು ಅಂದ್ರೆ ದೇರ್ ಆರ್ 2 ಆಪ್ಷನ್ಸ್. ಒನ್ ಇಸ್ ನೀವು ಹೈಯರ್ ಆಫೀಸರ್ ಆಗಬೇಕು, IAS, IPS, IFS ಈ ಥರದ್ದು. ಅದರ್ವೈಸ್ ಯು ಹ್ಯಾವ್ ಟು ಎಂಟರ್ ಪಾಲಿಟಿಕ್ಸ್. ಮೈ ಡ್ರೀಮ್ ಇಸ್ ಟು ಎಂಟರ್ ಪಾಲಿಟಿಕ್ಸ್ ಇರೋದು. ನನ್ನ ಚೈಲ್ಡ್ಹುಡ್ ಇಂದ ನಾನು ಅದೇನು ಮೋಟಮ್ ಅವ್ರಿಗೆ ಪ್ಯಾಂಪ್ಲೆಟ್ ಅಂಟಿಸ್ತಾ ಇದ್ದಿದ್ದು, ಅವ್ರ ಹಿಂದೆ ಓಡ್ತಾ ಇದ್ದಿದ್ದು, ಚಪ್ಪಾಳೆ ಸೌಂಡು, ಇದೆಲ್ಲ ಕನೆಕ್ಷನ್ಸ್ ಆದಾಗ ನಾನು ರಾಜಕೀಯಕ್ಕೆ ಬರಲೇಬೇಕು. ಯಾಕಂದ್ರೆ ಅದಕ್ಕಿಂತ ಹಿಂದೆ ನಾನು ನೆಲಮಂಗಲ ಏರಿಯಾದಲ್ಲೆಲ್ಲ ಯಾರು ಎಲೆಕ್ಷನ್ ನಿಂತ್ಕೊಳ್ತಾರೋ ಕಡಿಮೆ ಬಜೆಟ್ ಅಲ್ಲಿ ಅವ್ರಿಗೆ ಕ್ಯಾಂಪೇನಿಂಗ್ ಮಾಡ್ತಾ ಇದ್ದೆ, ಅಂದ್ರೆ ಕ್ಯಾಂಪೇನ್ ಸ್ಟ್ರಾಟಜೀಸ್ ಮಾಡ್ತಾ ಇದ್ದೆ. ಬಟ್ ನನಗನ್ಸ್ತು, ನಾನು ತೆರೆ ಹಿಂದೆ ನಿಂತ್ಕೊಂಡು ಯಾವುದೋ ಸಿವಿಕ್ ಅಂಡ್ ಎನ್ವೈರನ್ಮೆಂಟಲ್ ಇಶ್ಯೂ ಸಾಲ್ವ್ ಮಾಡ್ಕೊಂಡು ಸಂಬಡಿಗೆ ಸಪೋರ್ಟ್ ಮಾಡ್ಕೊಂಡು ಇರೋದು ಲೈಫ್ ಅಲ್ಲ. ನನಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಹೇಳಿದ್ರೆ ನಾನು ರಾಜಕೀಯಕ್ಕೆ ಇಳಿಬೇಕು, ಅದನ್ನ ನಾನು ನೋಡ್ಬೇಕು. ಯಾಕಂದ್ರೆ ನಾನು ಅನ್ಕೊಳ್ತಿದ್ದೆ, ಇವ್ರನ್ನೆಲ್ಲ ನೋಡಿದ್ರೆ ಕೆಲವೊಬ್ರು MPs ಅವರೆಲ್ಲ ಮಾತಾಡ್ತಿರ್ತಾರೆ, ಒಂದಕ್ಕೊಂದು ಲಿಂಕೇ ಇರಲ್ಲ ಅವ್ರು ಹೇಳುವಾಗ. ಇದನ್ನೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮಂತಹ ಜನಗಳ ಜೊತೆ ಕನೆಕ್ಟ್ ಇರುವಂಥವ್ರು. ನಮ್ಮ ಹತ್ರ ದುಡ್ಡಿಲ್ಲ, ಐ ಆಮ್ ವೆರಿ ಹಾನೆಸ್ಟ್. ನನ್ನ ಮನೇಲಿ ದುಡಿದ್ರೇನೆ ನನ್ನ ಫ್ಯಾಮಿಲಿ ನಡೆಯೋದು, ನನ್ನ ಅಮ್ಮ ನನ್ನ ತಮ್ಮಂದು ಜೀವನ ನಡೆಯೋದು. ಯಾಕಂದ್ರೆ ನಮ್ಮಮ್ಮ ರಿಟೈರ್ಡ್ ಆಗಿದ್ದಾರೆ, ಅವ್ರಿಗೆ ವಯಸ್ಸಾಗಿದೆ. ನನ್ನ ತಮ್ಮ ಇವಾಗ ತಾನು ಎಜುಕೇಶನ್ ಕಂಪ್ಲೀಟ್ ಮಾಡಿದ್ದಾನೆ. ನಾನು ದುಡಿದ್ರೇನೆ ನಡೆಯೋದು. ಬಟ್ ನನ್ನ ಉದ್ದೇಶ, ನಾನು ಬೇರೆಯವ್ರಿಗೆ ಮಾಡೆಲ್ ಆಗಿರ್ಬೇಕು. ಹೇಗೆ ಅಂತ ಹೇಳಿದ್ರೆ, ಕಮ್ಮಿ ಬಜೆಟ್ ಅಲ್ಲಿ ಇಫ್ ಯು ಹ್ಯಾವ್ ಅ ಏನೋ ಒಂದು ವಿಷನ್, ಒಂದು ಮಿಷನ್, ಒಂದು ಆಬ್ಜೆಕ್ಟಿವ್ ಇದ್ರೆ ನೀವು ರಾಜಕೀಯಕ್ಕೆ ಬಂದು ಜನಸೇವೆ ಮಾಡ್ಬೋದು ಅನ್ನೋ ಒಂದು ಉದ್ದೇಶ. ಈ ಜನಸೇವೆ ಮಾಡೋದ್ರ ಜೊತೆಗೆ ಸಿಸ್ಟಮ್ ವೈಸ್ ಅಲ್ಲಿ ಹೇಗೆ ಏನೇನು ಚೇಂಜ್ ಮಾಡ್ಬೋದು ಅಂತ, ದಟ್ಸ್ ಹೌ ರಾಜಕೀಯಕ್ಕೆ ಇಳಿದಿದ್ದು ನನ್ನ ಐಡಿಯಾಲಜಿ. ಆ ಟೈಮಲ್ಲಿ ಟ್ವಿಟ್ಟರಲ್ಲೆಲ್ಲ ಬೇರೆ ಬೇರೆ ಪಾರ್ಟಿಗಳೆಲ್ಲ ರೀಚ್ ಔಟ್ ಆಗ್ತಾ ಇದ್ರು. ಸೊ ನನ್ನ ಐಡಿಯಾಲಜಿ ಪ್ರಕಾರ, ನನ್ಗನ್ಸಿದ ಪ್ರಕಾರ ಏನು ಶೌಚಾಲಯದ ಬಗ್ಗೆ ಇರ್ಬೋದು, ಸ್ಕೂಲ್ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ವರ್ಕ್ ಮಾಡೋದು ಅನ್ನೋದು ಕನೆಕ್ಷನ್ ಆಗಿದ್ದು ಆಮ್ ಆದ್ಮಿ ಪಾರ್ಟಿ. ಸೊ ಆಮ್ ಆದ್ಮಿ ಪಾರ್ಟಿ ಜಾಯ್ನ್ ಆದೆ. ಈಗ 1.5 ವರ್ಷದಿಂದ ಬಾಪೂಜಿ ನಗರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಆಸ್ ಅ ವಿಮೆನ್ನ ನೋಡಿದಾಗ ಯಾರು ಕೂಡ ರೆಸ್ಪೆಕ್ಟ್ ಮಾಡಲಿಲ್ಲ. ಫಸ್ಟ್ ನಾನು ಹೋದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಟ್ಯಾಕ್ ಮಾಡೋಂಥದ್ದು, ರಸ್ತೆಯಲ್ಲಿ ಆಟೋ ಪಂಚರ್ ಮಾಡೋಂಥದ್ದು, ನಾನು ರೋಡಲ್ಲಿ ಹೋಗ್ತಾ ಇದ್ರೆ ನಗಳು. ಯಾಕಂದ್ರೆ ನಿಮ್ಗೆ ಗೊತ್ತಲ್ವಾ, ರಾಜಕೀಯದವ್ರ ಜೊತೆ ತುಂಬಾ ಜನ ಬರ್ತಾ ಇರ್ತಾರೆ. ನಾನು ರೋಡಲ್ಲಿ ಹೋಗುವಾಗ ನಾನು ಅಥವಾ ಇನ್ನೊಬ್ರು ಯಾರೋ ಒಬ್ರು ಹೋಗ್ತಾ ಇದ್ವಿ. ಇದೆಲ್ಲ ಆಯ್ತು. ಬಟ್ ರೈಟ್ ನೌ ಐಲ್ ಸೇ ನಾನು ಹಾನೆಸ್ಟ್ ಆಗಿ ಕೆಲಸ ಮಾಡಿದ್ದೀನಿ, ಡೆಡಿಕೇಟ್ ಆಗಿ ಕೆಲಸ ಮಾಡಿದ್ದೀನಿ, ನಾನು ಕಾನ್ಫಿಡೆಂಟ್ ಆಗಿದ್ದೀನಿ. ರಾಜಕೀಯ ಅನ್ನೋದು ಒಳ್ಳೆ ಲರ್ನಿಂಗು. ಇದರಲ್ಲಿ ಎಲ್ಲರೂ ಹೇಳ್ತಾರೆ ರಾಜಕೀಯ ಅಂದ್ರೆ ದರ್ಟಿ ಅಂತ. ಇದು ದರ್ಟಿ ಅಲ್ಲ, ದರ್ಟಿ ಜನಗಳನ್ನ ಅವ್ರು ಮಾಡ್ಕೊಂಡಿದ್ದಾರೆ ಅಷ್ಟೇನೆ. ಬಟ್ ದಿಸ್ ಇಸ್ ನನ್ನ ಪ್ರಕಾರ ದಿಸ್ ಇಸ್ ನಾಟ್ ದರ್ಟಿ, ದಿಸ್ ಇಸ್ ಆಲ್ಸೋ ಕೈಂಡ್ ಆಫ್ ಯುವರ್ ಜಾಬ್. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು. ಆದ್ರೆ ನಿಮ್ಗೆ ಫೋಕಸ್ಡ್ ಆಗಿ ಒಂದು ಏನು ಜನಗಳಿಗೋಸ್ಕರ, ಸಮಾಜಕ್ಕೋಸ್ಕರ ಅಂತ ಬಂದ್ರೆ ಯು ಕ್ಯಾನ್ ಡೆಡಿಕೇಟ್ ದಿಸ್. ಥ್ಯಾಂಕ್ ಯು. ನಾನು ಅದುವರೆಗೂ ಟಾಯ್ಲೆಟ್ ರೂಮ್ ಹೇಗಿರುತ್ತೆ ಅಂತಾನೆ ನೋಡಿರ್ಲಿಲ್ಲ. ಅಲ್ಲಿ ಪೊದೆಗಳ ಮಧ್ಯೆ ಸಂದಿಲ್ ಕೂತ್ಕೊಬೇಕಿತ್ತು, ಇರಿಟೇಷನ್ಸ್ ಅದೆಲ್ಲ ಆಗ್ತಿತ್ತು. ಬಟ್ ಮನೇಲಿ ಬಂದು ಹೇಳ್ತಿರ್ಲಿಲ್ಲ. ಇವನ್ ಮನೇಲೂ ಕೂಡ ಟಾಯ್ಲೆಟ್ ಇರ್ಲಿಲ್ಲ. ಚಿಪ್ಪು ಇರುತ್ತಲ್ವಾ, ತೆಂಗಿನ ಚಿಪ್ಪಲ್ಲಿ ಕಾಫಿ ಕೊಡ್ತಾ ಇದ್ರು. ನಾನು ಮೋಟಮ್ ಅಂತರ ನಿಂತ್ಕೊಳ್ಳೋಕೆ, ಅವ್ರ ತರ ಮಾತಾಡೋದಕ್ಕೆ ಇಮಿಟೇಟ್ ಮಾಡ್ತಾ ಇದ್ದೆ ಅವ್ರನ್ನ ಅಂತ. ಅದು ಉದ್ದೇಶವಾಗಿ ರಾಜಕೀಯ ಅನ್ನೋದಿರ್ಲಿಲ್ಲ. ನೀವು ಜಸ್ಟ್ ಅರ್ಚನಾ ಕೇರ್ ಅಂತ ಹೊಡಿರಿ, ಗೊತ್ತಾಗುತ್ತೆ ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ ಅಂತ ಎಲ್ಲ. ಮಣ್ಣಲ್ಲಿ ಜೀವ